ಕರ್ನಾಟಕ ಸರ್ಕಾರಕ್ಕೆ ಐಟಿ ಕಂಪನಿಗಳು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತವೆ. ಏನದು ಪ್ರಸ್ತಾವನೆ ಅಂತ ನೋಡೋದಾದರೆ, ಈಗ 9 ರಿಂದ 12 ಗಂಟೆ ಉದ್ಯೋಗಿಗಳು ದುಡಿತಾ ಇದ್ದಾರೆ, ಅದನ್ನು 14 ಗಂಟೆಗೆ ವಿಸ್ತರಣೆಯನ್ನು ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆ. ಸೊ ಈ ಪ್ರಸ್ತಾವನೆಗೆ ಐಟಿ ಕಂಪನಿಯ ಉದ್ಯೋಗಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದೀಗ ಕಾರ್ಮಿಕ ಇಲಾಖೆಯ ಬಳಿ ಪ್ರಸ್ತಾವನೆ ಇದೆ. ಸರ್ಕಾರ ಏನಾದರೂ ಇದಕ್ಕೆ ಅಸ್ತು ಅಂತ ಏನಾದರೂ ಹೇಳ್ತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಕ್ರೋಶದ ಕಟ್ಟೆ ಉದ್ಯೋಗಿಗಳಲ್ಲಿ ಹೆಚ್ಚಾಗತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಮನುಷ್ಯ ಜೀವ ಅಂದ ಸಂದರ್ಭದಲ್ಲಿ ಅದರದ್ದೇ ಆದಂಥ ಲಿಮಿಟೇಷನ್ಸ್ ಅಂತ ಇರ್ತವೆ. ಸೊ ಇಷ್ಟು ಗಂಟೆಗಳ ಕಾಲ ನಿದ್ರೆ ಅನ್ನೋದಾಗಬೇಕು. ಮತ್ತು ಭಾರತದಂಥ ದೇಶದಲ್ಲಿ ಮೆಷಿನ್ಗಳಿಗೆ ಡಿಪೆಂಡ್ ಅಥವಾ ರೋಬೋಟ್ಗಳಿಗೆ ಡಿಪೆಂಡ್ ಆಗಿರುವಂಥ ಜೀವನ ಅಲ್ಲ. ಸ್ವತಃ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಂಡು ಇವತ್ತು ಜೀವನ ನಡೆಸ್ತಾ ಇರ್ತಾರೆ. ಇದೆಲ್ಲದರ ನಡುವೆ 14 ಗಂಟೆಗಳ ಉದ್ಯೋಗ ಅಂದಾಗ ಟ್ರಾಫಿಕ್ ಸಮಸ್ಯೆಯಿಂದ ಹಿಡಿದು ಬೇರೆ ಬೇರೆ ಕುಟುಂಬದ ಸಮಸ್ಯೆಗಳ ಜೊತೆಗೆ ಜೀವನವನ್ನು ನಡೆಸೋದು ಅಂದರೆ ಇದು ಅಸಾಧ್ಯದಲ್ಲಿ ಅಸಾಧ್ಯ ಅಂತಲೇ ಹೇಳ್ಬೋದು. ಒಂದು ಪಕ್ಷ 14 ಗಂಟೆಯ ಕೆಲಸಕ್ಕೆ ಅಸ್ತು ಅಂದರೆ ಆಗುವಂಥ ದುಷ್ಪರಿಣಾಮಗಳೇನು, ಐಡಿಯಲ್ ಟೈಮ್ ಏನು, ಆ್ಯಕ್ಚುಲಿ ವರ್ಕಿಂಗ್ದು ಐಡಿಯಲ್ ಟೈಮ್ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಬೆಂಗಳೂರು ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ನಿಜಕ್ಕೂ ಕೂಡ ಇದು ಬಿಗ್ ಶಾಕ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ 9 ರಿಂದ 12 ಗಂಟೆ ದುಡಿದಿರುವಂಥ ಅವರು ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿಗಳು ಹೈರಾಣಾಗಿ ಹೋಗಿದ್ದಾರೆ. ನೀವು ಯಾವುದಾದ್ರು ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿಗಳನ್ನು ಮಾತಾಡಿಸ್ಬಿಟ್ರೆ ನಿಮ್ಮ ವರ್ಕ್ ಹೆಂಗಿದೆ, ವರ್ಕ್ ನೇಚರ್ ಹೆಂಗಿದೆ ಅಂತ ಹೇಳಿದ್ರೆ ಅವ್ರು ಕೈ ಇಡೋದೆ ತಲೆ ಮೇಲೆ. ನಮ್ಮ ಕೆಲಸನ ಅಯ್ಯೋ ಯಾರಿಗೆ ಕೇಳ್ತೀರಿ ಅಂತಾರೆ. ಇದರ ನಡುವೆ 14 ಗಂಟೆ ಅಂತ ಹೇಳಿದ್ರೆ ಹೇಗದನ್ನು ಸಹಿಸ್ಕೊಳ್ತಾರೆ? ವರ್ಕ್ ಮಾಡೋದಕ್ಕಾದರೂ ಸಾಧ್ಯವಾ? ನೋಡಿ, ಐ ಟಿ ಕಂಪನಿಯ ಮಾಲೀಕರು ಈಗಾಗಲೇ 14 ಗಂಟೆಯ ಉದ್ಯೋಗದ ಅವಧಿಯ ವಿಸ್ತರಣೆಗೆ ಪ್ರಸ್ತಾವನೆ ಸಲ್ಲಿಸ್ತಾರೆ ಅನ್ನೋದಾದರೂ ಅದು ಯಾವ ಕಾರಣಕ್ಕೆ? ಸರ್ಕಾರಕ್ಕೆ ಆ ಪ್ರಸ್ತಾವನೆ ಹೋಗಿದ್ದೇ ಆಗಿದ್ದರೆ ಕಾರ್ಮಿಕ ಇಲಾಖೆ ಹಾಗಾದರೆ ಅಥವಾ ಸರ್ಕಾರ ಯಾವ ನಿಲುವಿಗೆ ಬರುತ್ತೆ? ಎಲ್ಲದರ ಬಗ್ಗೆ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ಲಾಡ್ ಅವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. The IT industries, it's not the minister who has bought himself. The industries are pressurizing, asking for this they want. So obviously, since the pressurization is from the industries there, so this bill has come to us. Still we are evaluating from the Labour Department. Now the question is, I want all the heads of the industries to discuss on this. Now it's an open domain, right? People are free, so they express for everything. So I want all the big heads on this to be debated, express their view. And since this matter has come into the public, there are so many dissents among the IT employees. I want people to have their opinion. Based on to that, definitely we as a department we will look into what has to be done. Big heads in this country, they have to come and discuss, right? For everything they come out. So I want all the IT heads, IT companies, owners, directors, let them come, pen in their opinion whether it is required or not. Now the dissent is coming from the union, isn't it? Why does not the IT industry people, the heads, they have to speak about it? If they speak positive or negative, the government will look into that what it has to be done. They are pressurizing the government, right? Without their consent, why will we do suo motu? It's nothing done by suo motu by any department. Neither the IT minister has done. So the pressure has come from the IT industry itself. So that's why the proposal has come. ಕಳೆದ ವರ್ಷ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಕೂಡ ಇದೇ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಅಂದರೆ ಭಾರತ ಅನ್ನೋದು ಯುವ ಸಮೂಹವನ್ನು ಹೊಂದಿರುವಂತಹ ರಾಷ್ಟ್ರ. ಯುವಕರು ವಾರಕ್ಕೆ 70 ರಿಂದ 72 ಗಂಟೆ ಕೆಲಸ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಬೇಕು. ಒಂದು ಮಹಾಯುದ್ಧ ಆದ ಸಂದರ್ಭದಲ್ಲಿ ಜಪಾನ್ ಮತ್ತು ಜರ್ಮನಿ ಅಂತ ದೇಶಗಳು ದೇಶದ ಹಿತದೃಷ್ಟಿಯಿಂದ ಅಭಿವೃದ್ಧಿಯ ಸಲುವಾಗಿ ಆ ದೇಶದ ಜನರು ಈ ರೀತಿ ವಾರದಲ್ಲಿ 70 ರಿಂದ 72 ಗಂಟೆ ಕೆಲಸ ಮಾಡಿದಂತಹ ಒಂದು ಹಿಸ್ಟ್ರಿ ಇರೋದರಿಂದಾಗಿ ಭಾರತದ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡೋದಾದರೆ ಈ ರೀತಿ ಕೆಲಸ ಮಾಡೋದಕ್ಕೆ ಯುವಕರು ಸಿದ್ಧತೆಯನ್ನು ನಡೆಸಬೇಕು ಅಂತ ಹೇಳಿದರು. ಆಗಲೂ ಪರ ವಿರೋಧದ ಬಹಳಷ್ಟು ಚರ್ಚೆಗಳಾಯಿತು, ರೈಟ್? ಅದನ್ನು ಬದುಕಿಟ್ಟು ನಾವು ನೋಡೋದಾದರೆ ಭಾರತ ತಗೊಳ್ಳಿ, ಇದು ಭಾರತ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಹೀಗೆ ಯಾರೊಬ್ಬರು ಹೇಳಿದ್ದು ನನಗೆ ನೆನಪಾಗ್ತಿದೆ. ಭಾರತದಲ್ಲಿ ವಿಶೇಷವಾಗಿ ವಿದೇಶದ ಫಸ್ಟ್ ತೊಗೊಳ್ತಾ ಇದ್ದೀನಿ. ವಿದೇಶದಲ್ಲಿ 4 ಜನ ದುಡಿತಾರೆ, ಯಾರೋ ಒಬ್ಬರನ್ನು ನೋಡ್ಕೋತಾರೆ ಅಥವಾ ಸೆಲ್ಫ್ ಡೆವಲಪ್ಮೆಂಟ್ ಅನ್ನೋದಾಗುತ್ತೆ. ಆದರೆ ಭಾರತದಂಥ ದೇಶದಲ್ಲಿ ಒಬ್ಬೊಬ್ಬರೇ ದುಡಿತಾ ಇರ್ತಾರೆ, ಕುಟುಂಬದ 4-5 ಮಂದಿಯನ್ನು ಸಾಕ್ತಾ ಇರ್ತಾರೆ. ಅಂತಹ ಒಬ್ಬ ಉದ್ಯೋಗಿಗೆ ಈ ರೀತಿ ಬರ್ಡನ್ ಕೊಡೋದು, ಒತ್ತಡ ಕೊಡೋದು, ಸ್ಟ್ರೆಸ್ಸನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸದ್ಯದ ಪ್ರಶ್ನೆ, ರೈಟ್? ಹಾಗಾದರೆ ಒಂದಷ್ಟು ಮಾಹಿತಿ ಇದೆ ಈ 14 ಗಂಟೆಯ ಕೆಲಸದ ಕುರಿತಂತೆ. ಏನಿದೆ ಬನ್ನಿ ನೋಡ್ತಾ ಹೋಗೋಣ.
ರೈಟ್. IT ಉದ್ಯೋಗಿಗಳಿಗೆ ನಿಜಕ್ಕೂ ಇದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಹಾಲಿ IT ಉದ್ಯೋಗಿಗಳು ಅಂದಾಗ 9 ರಿಂದ 12 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರ ನಡುವೆ ಈಗ 14 ಗಂಟೆಯ ಕೆಲಸಕ್ಕೆ ಒತ್ತಡ ಅನ್ನೋದು ಹೆಚ್ಚಾಗಿದೆ. ಈ ರೀತಿ ಕಾನೂನನ್ನು ತರೋದಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು IT ಕಂಪನಿಗಳು ಹೇರಿದ್ದಾವೆ. ಬಟ್ ಈ ಯೋಚನೆಯಾದರೂ IT ಕಂಪನಿಗಳಿಗೆ ಯಾಕೆ ಬಂತು ಅನ್ನೋದು ನನ್ನ ಮೂಲ ಪ್ರಶ್ನೆ. ಅದಕ್ಕೂ ಕೂಡ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಕಾರ್ಮಿಕ ಇಲಾಖೆಯಿಂದಲೇ ಕಾನೂನು ಜಾರಿಗೆ ಸಿದ್ಧತೆ. ಈಗಷ್ಟೇ ಸಂತೋಷ್ ಲಾಡ್ ಅವ್ರು ಹೇಳ್ತಾ ಇದ್ರು, ಇಟ್ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ಜೆನ್ಯೂನಾಗಿ ಅವ್ರು ಯೋಚನೆ ಮಾಡ್ತಾರೆ. ಸ್ಟಿಲ್ ಒಂದು ಪಕ್ಷ ಕಾರ್ಮಿಕ ಇಲಾಖೆಯಿಂದನೇ ಅಷ್ಟು ಅಂದ್ಬಿಟ್ರೆ ಕತೆ ಏನು ಅಂತ. ಕೆಲಸದ ಅವಧಿ 14 ಗಂಟೆಗೆ ವಿಸ್ತರಣೆಯನ್ನು ಮಾಡೋದಕ್ಕೆ ಕಾರ್ಮಿಕ ಇಲಾಖೆ ಕೂಡ ಚಿಂತನೆಯನ್ನು ನಡೆಸಿದೆ ಅಂತ ಹೇಳಲಾಗ್ತದೆ. ಹಾಗಂತ ಸಂಬಳ ಏನಾದರೂ ಹೆಚ್ಚಾಗುತ್ತಾ? ಇಲ್ಲವೇ ಇಲ್ಲ. ಅದೇ ಸಂಬಳಕ್ಕೆ ಅಂದಾಜು 14 ಗಂಟೆ ಕೆಲಸ ಮಾಡಬೇಕಾಗಿರುವಂತಹ ಪ್ರಸ್ತಾವನೆ ಇದು. ರೈಟ್. IT ಎಂಪ್ಲಾಯೀಸ್ ಅಸೋಸಿಯೇಷನ್ ಹಾಗೂ ಕಾರ್ಮಿಕ ಇಲಾಖೆ ಸಭೆಯನ್ನು ಕೂಡ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸಭೆಯಲ್ಲಿ ಭಾರಿ ವಿರೋಧವನ್ನು IT ನೌಕರರು ವ್ಯಕ್ತಪಡಿಸಿದ್ದಾರೆ. ಡೆಫಿನೆಟ್ಲಿ ಹೇಗೆ ಸಾಧ್ಯ ಇದು? ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಬೇರೆ ದೇಶಗಳು ಅಂದಾಗ ಮಹಾಯುದ್ಧಗಳಿಂದ ತತ್ತರಿಸಿದ್ವು, ತಳಮಟ್ಟದಿಂದ ಪ್ರತಿಯೊಬ್ಬ ಕೂಡ ದುಡಿಬೇಕಾಗಿತ್ತು. ಅಂತಹ ಒಂದು ಪರಿಸ್ಥಿತಿ ಸದ್ಯ ಭಾರತದಲ್ಲಿಲ್ಲ. ಭಾರತ ಅಂದ ಸಂದರ್ಭದಲ್ಲಿ ಹಂತ ಹಂತದಲ್ಲಿ ಬೆಳವಣಿಗೆಯನ್ನು ಕಾಣುತ್ತೆ. ಅಫ್ಕೋರ್ಸ್ ಇಲ್ಲಿ ಯುವ ಸಮೂಹ ಜಾಸ್ತಿ ಇದೆ, ಆದರೆ ಇಲ್ಲಿ 14 ಗಂಟೆಯ ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ ಅಂತ ನೋಡೋದಾದರೆ ನೋ ಅಂತಾನೆ ಹೇಳ್ಬೋದು. ರೈಟ್. ಇನ್ನು ಸರ್ಕಾರ ಈ ಕಾನೂನು ತರಬಾರ್ದು ಅಂತ ಹೇಳಿ ನೌಕರರು ಪಟ್ಟನ್ನು ಹಿಡಿದಿದ್ದಾರೆ. ಈಗಾಗಲೇ ಈ ಬಗ್ಗೆ ಸರ್ಕಾರ ಕಾರ್ಮಿಕ ಇಲಾಖೆಗೆ ಪತ್ರವನ್ನು ಕೂಡ ನೌಕರರು ಬರೆದಿದ್ದಾರೆ. ಹಾಗಾದರೆ ಒಂದು ಪಕ್ಷ 14 ಗಂಟೆ ಅನ್ನುವಂಥ ನಿಯಮ ಬಂತು ಅನ್ನೋದಾದರೆ ಏನೆಲ್ಲ ಪರಿಣಾಮ ಆಗುತ್ತೆ ನೌಕರರ ಮೇಲೆ? ನೋಡಿ, ವಾರಕ್ಕೆ 65 ರಿಂದ 70 ಗಂಟೆ ಕೆಲಸ ಮಾಡಬೇಕಾಗತ್ತೆ. ಸ್ಟ್ರೋಕ್ ಪ್ರಮಾಣ ಹೆಚ್ಚಾಗುತ್ತೆ, ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ಸಾವು ಕೂಡ ಸಂಭವಿಸಬಹುದು ಅಂತ WHO ಹೇಳುತ್ತೆ. 65 ಗಂಟೆಗಿಂತ ಹೆಚ್ಚು ಕೆಲಸ ಮಾಡಿದ್ರೆ ಹೃದಯ ಸಂಬಂಧಿ ಸಮಸ್ಯೆಗಳು ಉಲ್ಬಣಗೊಳ್ತವೆ. 9 ಗಂಟೆ ಅಂತ ಹೇಳಿ ಕೆಲ ಕಂಪನಿಗಳು ಈಗಲೇ ಹೆಚ್ಚು ಕೆಲಸವನ್ನು ಮಾಡ್ಕೊಳ್ತಾ ಇರ್ತಾರೆ. ಆಸ್ ಪರ್ ಲೇಬರ್ ಆ್ಯಕ್ಟ್ ಅಂತ ನೋಡೋದಾದರೆ 9 ಗಂಟೆ ಕೆಲಸ, 8.5 ತಾಸು ಕೆಲಸ, ಈ 30 ಮಿನಿಟ್ಸ್ ಇದೆಯಲ್ಲ ಅದು ಊಟ ಉಪಚಾರ ಅಂತ ಅಷ್ಟೇ. ಬಟ್ ಸ್ಟಿಲ್ ಈಗಲೇ 12 ಗಂಟೆಗಳ ಕಾಲ ಕೆಲಸವನ್ನು ಮಾಡಿಸ್ಕೊಳ್ತಿದ್ದಾವೆ. 14 ಗಂಟೆ ಕೆಲಸ ಮಾಡಿದ್ರೆ IT ನೌಕರರು ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇರುತ್ತೆ. 14 ಗಂಟೆ ಕೆಲಸ ಅಂದರೆ ಜರ್ನಿ ಎಲ್ಲ ಸೇರಿ 18 ರಿಂದ 20 ಗಂಟೆ, ದಿನಕ್ಕಿರೋದು 24 ಗಂಟೆ. ಅಯ್ಯೋ, ಇದು ಡಿಪ್ರೆಷನ್ ಮಾತ್ರವಲ್ಲ, ಕೌಟುಂಬಿಕ ಸಮಸ್ಯೆಗೂ ಕೂಡ ಕಾರಣ ಆಗುತ್ತೆ. ಭಾರತ ಅಂದ ಸಂದರ್ಭದಲ್ಲಿ ಮನುಷ್ಯರು ಅಂದಾಗ ನಾವು ಈಗಾಗಲೇ ಕೌಟುಂಬಿಕ ಸಮಸ್ಯೆಗಳು ಬೇಕಾದಷ್ಟಿದೆ. ಸಮನ್ವಯತೆಗೆ ಇದು ಕೊಡಲಿ ಪೆಟ್ಟು ಕೊಡೋದ್ರಿಂದಾಗಿ ಖಂಡಿತವಾಗಲೂ ಕೌಟುಂಬಿಕವಾಗೂ ಕೂಡ ಬಹಳಷ್ಟು ಸಮಸ್ಯೆಗಳಿಗೆ ಇದು ಕಾರಣವಾಗಬಹುದು. ರೈಟ್. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ವಿವಾನ್ ಹೌಸಿಂಗ್ CMD ಆಗಿರುವಂತಹ ರಿಷಿಕ್ ವಿವಾನ್ಗೌಡ ಇದ್ದಾರೆ. ನಮಸ್ಕಾರ. ಏನು ತಾಂತ್ರಿಕ ತಜ್ಞರು, ಚಿಂತಕರಾಗಿರುವಂತಹ ಶಶಿಕಾಂತ್ ಯಡ್ಡಳ್ಳಿ ಅವರಿದ್ದಾರೆ. ನಮಸ್ಕಾರ. ಮನಃಶಾಸ್ತ್ರಜ್ಞರಾಗಿರುವಂತಹ ಮನ್ವತಾ ಮಾಸ್ಕೊಡೋರಿದ್ದಾರೆ. ನಮಸ್ಕಾರ. ರಿಷಿಕ್ ಅವರೇ, 14 ಗಂಟೆ ಕೆಲಸ ಮಾಡಿಸ್ಕೊಳ್ಬೇಕು ಅಂತ IT ಕಂಪನಿಗಳಿಗೆ ಯಾಕೆ ಅನ್ನಿಸ್ತು? ನೋಡಿ, ಯಾವಾಗಲೂ ನಿಮಗೆ ಒಂದು ಲೇಬರ್ ಲಾ ಮಾಡಬೇಕಾದ್ರೆ 3 ವ್ಯಕ್ತಿ ಇರ್ತಾರೆ, 3 ಪಾರ್ಟೀಸ್ ಇರ್ತಾರೆ. ಒಂದು ಕೆಲಸ ತಗೊಳ್ಳೋರು, ಎರಡನೇದು ಕೆಲಸ ಕೊಡೋರು. ಈ ಎರಡರ ಮಧ್ಯದಲ್ಲಿ ಒಂದು ಸರ್ಕಾರ ಅಂತ ಬರುತ್ತೆ, ಆಯ್ತು, ಲೀಗಾಲಿಟೀಸ್ ಅಲ್ಲಿ. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ಸರ್ಕಾರ ಅಂತ ಬಂದಾಗ ಏನಾಗುತ್ತೆ, ಕೆಲಸ ತಗೊಳ್ಳೋರು ಮತ್ತೆ ಕೆಲಸ ಕೊಡೋರು ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹೌದು, ಎರಡು ಕಡೆಯಿಂದನೂ ಪ್ರಾಫಿಟ್ ಲಾಸ್ ಅಂತ ಯೋಚನೆ ಮಾಡಬೇಕಾಗತ್ತೆ. ಆದರೆ ಈ ಕೆಲಸ ಕೊಡೋರು ಏನು ಮಾಡ್ತಾರೆ, ಯಾವಾಗ್ಲೂ ಬರೀ ಪ್ರಾಫಿಟ್ ಮಾತ್ರ ನೋಡ್ತಿರ್ತಾರೆ. ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳ್ತೀವಿ ಇದನ್ನ ಒಂದು ರೀತಿಲಿ ಎಕ್ಸ್ಪ್ಲಾಯ್ಟೇಷನ್. ಸೊ ಈಗ ಇವರು 14 ಗಂಟೆ ಮಾಡಬೇಕು ಅಂತ ಏನು ತರಕ್ಕೆ ಹೋಗಿದ್ದಾರೆ, ಇಟ್ ಈಸ್ ನಥಿಂಗ್ ಬಟ್ ಜಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್ ಅಷ್ಟೇ. ಏನಾಗುತ್ತೆ, ನಿಮ್ಗೆ ಈಗ 14 ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ, ನೀವು 14 ಗಂಟೆ ಕೆಲಸ ಮಾಡಿಸೋದಕ್ಕೆ ಪ್ರಪೋರ್ಷನೇಟ್ ಆಗಿ ಹಾಗೆ ಸ್ಯಾಲ್ರಿ ಕೊಡ್ತೀರಾ? ಇಲ್ಲ. ಇವ್ರು ಹೇಳ್ತಾ ಇರೋದೇನು, 14 ಗಂಟೆ ನೀವು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಸ್ಯಾಲ್ರಿ ಸ್ಟ್ರಕ್ಚರ್ ನೋಡೋಣ, ಅರ್ಥ ಮಾಡ್ಕೊಳ್ಳೋಣ. ಹೇಗಿದೆ ಸ್ಯಾಲ್ರಿ ಸ್ಟ್ರಕ್ಚರು? ಇನ್ನು ನಮ್ಮ ಭಾರತದಲ್ಲಿ ನಿಮಗೆ ಅವರ್ಲಿ ಬೇಸಿಸ್ ಮೇಲೆ ಇಲ್ಲ ಯಾವುದು. ಯೂಶಲಿ ಒಂದು ಕಾಂಟ್ರಾಕ್ಟ್ ನೀವು ಸೈನ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಒಂದು ವಾರ ಅಥವಾ ಒಂದು ತಿಂಗಳಲ್ಲಿ ನಾನು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತೀನಿ ಅನ್ನೋದು ಒಂದು ಕಾಂಟ್ರಾಕ್ಟ್ ಆಗಬೇಕಾಗುತ್ತೆ. ದಿಸ್ ಹ್ಯಾಸ್ ಟು ಬಿ ನೋಟೆಡ್. ಸರಿನಾ? ಇಲ್ಲಿ ಏನಾಗ್ತಾ ಇದೆ, ನಿಮಗೆ ನಾವು ತಿಂಗಳಲ್ಲಿ ಸ್ಯಾಲ್ರಿ ಕೊಡ್ತೀವಿ, ಆದರೆ ವರ್ಕಿಂಗ್ ಅವರ್ಸ್ ಮಾತ್ರ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಯಾವ ನ್ಯಾಯ? ಇದು ನಥಿಂಗ್ ಬಟ್ ಜಸ್ಟ್ ಎಕ್ಸ್ಪ್ಲಾಯ್ಟೇಷನ್.
ಸೊ ಈಗ ಇವರು 14 ಗಂಟೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಬೇಕಾದ್ರೆ ನಿಮಗೆ ಲಾಗಿನ್ ಲಾಗೌಟ್ ಅಂತ ಹೇಳ್ತೀವಿ IT/BTಲಿ. ಸೊ ಈಗ ನೀವು ಲಾಗಿನ್ನಿಂದ ಲಾಗೌಟ್ವರೆಗೂ 14 ಗಂಟೆ ಅಂತ ಕೆಲಸ ಹೇಳ್ತಾ ಇದ್ದೀರಾ, ಅಥವಾ ನಾನು ಕಮ್ಯೂಟ್ ಮಾಡಬೇಕು, ನಾನು ಯಾವುದೋ ಒಂದು ಜಾಗದಲ್ಲಿ ಇದ್ದೀನಿ, ಆ ಜಾಗದಿಂದ ನಾನು ವರ್ಕ್ ಪ್ಲೇಸ್ಗೆ ಹೋಗ್ತೀನಿ, ಮತ್ತು ವರ್ಕ್ ಪ್ಲೇಸಿಂದ ವಾಪಸ್ ನಾನು ಮತ್ತೆ ಮನೆಗೆ ಬರ್ತೀನಿ, ಈ ಎರಡರ ಮಧ್ಯದಲ್ಲಿ ನನಗಿರುವಂಥ ಬ್ರೇಕ್ಸ್ ಏನಿರುತ್ತೆ, ಸೊ ಈ ಎಲ್ಲರೂ ನೀವು ಕನ್ಸಿಡರ್ ಮಾಡ್ಕೊಂಡು 14 ಗಂಟೆ ಅಂತ ಹೇಳ್ತಾ ಇದ್ದೀರಾ. ಸೊ ನೀವು ಬರೀ 14 ಗಂಟೆ ನಾನು ಲಾಗಿನ್ ಲಾಗೌಟೇ ಅಂತ ಹೇಳಿದ್ರೆ, ಪಂಚ್ ಇನ್ ಪಂಚ್ ಔಟ್ ಅಥವಾ ಲಾಗಿನ್ ಲಾಗೌಟ್ ಅಂತ ತಿಳ್ಕೊಂಡ್ರೆ, ಒಬ್ಬ ಸಾಮಾನ್ಯ ನಾಗರಿಕರಿಗೆ 14 ಗಂಟೆ ಲಾಗಿನ್ ಲಾಗೌಟ್ ಪ್ಲಸ್ ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅಥವಾ ಮೆಟ್ರೋ, ನೀವು ಏನಾದ್ರು ತಗೊಳ್ಳಿ, ಅದು ಬೇರೆ ಡಿಬೇಟ್. ಅದು ಹೋಗೋಕ್ಕೆ 1 ಗಂಟೆ ಬರೋಕ್ಕೆ 1 ಗಂಟೆ ಅಂತಂದರೆ 16 ಗಂಟೆ. ಸೊ 16 ಗಂಟೆ ಒಬ್ಬ ಮನುಷ್ಯ ವರ್ಕ್ ಮಾಡಿದ್ರೆ ಏನಾಗುತ್ತೆ? ಸೊ ನಾವು ಇದನ್ನು ಯೋಚನೆ ಮಾಡ್ಬೇಕಾದ್ರೆ ಅವ್ರು ಏನೇ ಒಂದು ಲೇಬರ್ ಲಾಸ್ ತರಬೇಕಾದ್ರೆ ಹಲವಾರು ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು. ಒಂದು ಸೈಕಲಾಜಿಕಲ್ ಆಗಿ ಯೋಚನೆ ಮಾಡಬೇಕು, ಫೈನಾನ್ಷಿಯಲಿ ಯೋಚನೆ ಮಾಡಬೇಕು, ಸೋಷಿಯಲ್ ಲೈಫ್ ಯೋಚನೆ ಮಾಡಬೇಕು. ಸೊ ಈ ಇಷ್ಟೂ ಫ್ಯಾಕ್ಟರ್ಸ್ನ ಅವ್ರು ಕನ್ಸಿಡರ್ ಮಾಡಿ ಅವ್ರು ಏನಾದರೂ ಒಂದು ಲೇಬರ್ ಲಾ ತರ್ತೀವಿ ಅಂತಂದರೆ ನಾವು ಒಪ್ಕೊಳ್ಳೋಣ. ನಾವೇನು ಪೂರ್ತಿ ಅಪೋಸ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಈಗ ನಾನು ಒಂದು ಎಂಪ್ಲಾಯಿಯಾಗೂ ವರ್ಕ್ ಮಾಡಿದ್ದೀನಿ, ಈಗ ಒಬ್ಬ ಎಂಪ್ಲಾಯರ್ ನಾನು ಒಬ್ಬ ಯಾರಿಗೋ ಒಬ್ಬರಿಗೆ ಒಂದು ಕೆಲಸ ಕೊಡ್ತಾ ಇದ್ದೀನಿ ಅನ್ನೋ ಥರ ಅಂತ. ಸೊ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ನಾನು ಯೋಚನೆ ಮಾಡಿದಾಗ ಎಷ್ಟು ಒಂದು ವ್ಯಕ್ತಿಯಿಂದ ನನ್ನ ಕೆಲಸ ತೆಗ್ಸೋಕ್ಕಾಗುತ್ತೆ? ಅಲ್ಲ, ಔಟ್ಪುಟ್ ಬೇಕಾ? ಅಗ್ರಿ, ಹೆಲ್ದಿ ಔಟ್ಪುಟ್ ಬೇಕಲ್ವಾ ನಿಮ್ಮ? ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನೋಡಿ, ಒಂದು ಕೆಲಸನ ಒಂದು ವ್ಯಕ್ತಿಯಿಂದ ಮಾಡ್ಸೋಕ್ಕಾಗತ್ತಾ, ಹಲವಾರು ವ್ಯಕ್ತಿ ಕಡೆಯಿಂದ ಮಾಡ್ಸೋಕ್ಕಾಗತ್ತಾ, ಅಥವಾ ಅದನ್ನು ನಾವು ಇನ್ನೂ ಟೆಕ್ನಿಕಲ್ ಆಗಿ ಮಾತಾಡಬೇಕು ಅಂತಂದರೆ ಒಂದು ಪ್ರೊಡಕ್ಟಿವಿಟಿ ಎಷ್ಟಿದೆ, ಎಫಿಷಿಯನ್ಸಿ ಎಷ್ಟಿದೆ, ಸೊ ಈ ಎಲ್ಲ ಫ್ಯಾಕ್ಟರ್ಸು ಬರುತ್ತೆ. ಸೊ ನಾನು ಕೇಳಕ್ಕೆ ಬಯಸ್ತೀನಿ, ಈಗ ಏನು ಈ ಒಂದು ಪ್ರಪೋಸಲ್ಗೆ ಹೇಳ್ತಾ ಇದ್ದಾರೆ IT ಇಂಡಸ್ಟ್ರಿಯಲ್ಲಿ ಇರೋವಂಥ CXOಸ್ಗಳು ಏನಿದ್ದಾರೆ ಸೋ ಕಾಲ್ಡ್, ಹಂಗಂದ್ರೆ ನೀವು ಒಂದು ಸ್ಕಿಲ್ಡ್ ಲೇಬರ್ಸ್ ಏನಿದ್ದಾರೆ, ಸೋ ಕಾಲ್ಡ್ ವೈಟ್ ಕಾಲರ್ ಸ್ಕಿಲ್ಡ್ ಲೇಬರ್ಸ್, ಅವ್ರ ಹತ್ರ ನಿಮಗೆ ಪ್ರೊಡಕ್ಟಿವಿಟಿ ತರ್ಸೋಕ್ಕೆ ನೀವು ವಿಫರ್ ಆಗ್ತಾ ಇದ್ದೀರಾ, ಎಫಿಷಿಯನ್ಸಿ ತರ್ಸೋಕ್ಕೆ ಎಲ್ಲೋ ಒಂದು ಕಡೆ ನೀವು ಫೇಲ್ಯೂರ್ ಆಗ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ನೀವು ಇಲ್ಲ ಇನ್ನೂ 2 ಗಂಟೆ ಜಾಸ್ತಿ ಮಾಡಿ, ಇನ್ನೂ 3 ಗಂಟೆ ಜಾಸ್ತಿ ಮಾಡಿ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀರಾ. ಏನಕ್ಕೆ ಈ ಥರ ಮಾಡಿಸ್ತಾ ಇದ್ದೀರಾ ನೀವು? ಇನ್ನು ಆ್ಯಕ್ಚುಲಿ ವರ್ಕಿಂಗ್ ಸ್ಟ್ರಕ್ಚರ್ ನೀವು ನೋಡಿದ್ರೆ ಲಾಗಿನ್ ಲಾಗೌಟ್ ಆದಮೇಲೆ ಮೈಂಡ್ ಸೆಟ್ ಹೆಂಗಿದೆ ಕಂಪ್ನಿಲಿ, ನೀವು 6 ಗಂಟೆಗೆ ಲಾಗೌಟ್ ಮಾಡ್ಬಿಟ್ಟು ಆಚೆ ಹೋಗ್ತಾ ಇದ್ದೀರಿ ಅಂತಂದರೆ ಮ್ಯಾನೇಜರ್ ನೋಡ್ತಾನೆ, ಏನಪ್ಪ 6 ಗಂಟೆಗೆ ಹೋಗ್ತಾ ಇದೆಯಾ ನೀನು ಅಂತಾರೆ. ಟೈಮಿಂಗ್ಸ್ 6 o'clock ಇದ್ರೂ ಅವ್ರ ಅಭಿಪ್ರಾಯ ಏನು, 6 ಗಂಟೆಗೆ ಲಾಗೌಟ್ ಟೈಮ್ ಇದ್ರು ನಾನು ಇನ್ನೂ 2 ಗಂಟೆ ಕೂತ್ಕೊಂಡಿರ್ತೀನಿ ಆಫೀಸಲ್ಲಿ ಅಂತ. ನೀವು ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ 2 ಗಂಟೆ ಆಫೀಸಲ್ಲಿ ಕೂತ್ಕೊಂಡಿರ್ಬೇಕು. ಇದು ಮೈಂಡ್ ಸೆಟ್ ಇದೆ ಈಗ ಆಸ್ ಆಫ್ ನೌ. ಇದ್ರ ಮೇಲೆ ನೀವು ಇನ್ನೂ 2 ಗಂಟೆ ಅಂತ ತಂದ್ಬಿಟ್ರೆ 14 ಗಂಟೆ ಅಂತಂದ್ರೆ ಹಿಂಗೆ ಸ್ವಾಮಿ ಇರೋಕ್ಕಾಗುತ್ತೆ? ರೈಟ್, ಗಾಟ್ ಇಟ್. ಶಶಿಕಾಂತ್ ಅವರೇ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಕಳೆದ ವರ್ಷ ಅಂತ ಭಾವಿಸ್ತೇನೆ ಇದೇ ವಿಷಯ ಪ್ರಸ್ತಾಪ ಮಾಡಿದ್ರು. ಭಾರತ ಅತಿ ಹೆಚ್ಚು ಯುವ ಸಮೂಹವನ್ನು ಹೊಂದಿದೆ. ಜಪಾನ್ ಮತ್ತು ಜರ್ಮನಿ ಅಂತ ದೇಶಗಳು ಮಹಾಯುದ್ಧದಿಂದ ಚೇತರಿಸ್ಕೊಳ್ಳೋದಕ್ಕೆ 70 ಗಂಟೆ ಕೆಲಸ ಮಾಡಿದರು. ಸೊ ಭಾರತದಲ್ಲೂ ಕೂಡ ಯುವ ಸಮೂಹ 70 ಗಂಟೆ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಆಗತ್ತೆ, ಸೊ ನಿಮ್ಗೆ ಕಾಂಟ್ರಿಬ್ಯೂಷನ್ ಕೊಡಬೇಕು ನೀವು ಅಂತ ಹೇಳಿದರು. ಅವಾಗಲೂ ಬಹಳಷ್ಟು ಪರ ವಿರೋಧ ಚರ್ಚೆ ಆಗಿತ್ತು. ಇವಾಗ ಮತ್ತೆ ಇದೇ ವಿಷಯ ಬರ್ತಿದೆ ಅಂದರೆ ಯಾವ ಕಾರಣಕ್ಕೆ ಅಂತ ಅನಿಸ್ತಾ ಇದೆ? ಇಲ್ಲಿ ಯುವ ಜನಾಂಗದ ಅಭಿವೃದ್ಧಿ ಆಗೋದಿಲ್ಲ, ಅವ್ರ ಕೆಲಸ ಅಲ್ಲ, ಸರ್ವನಾಶ ಆಗೋಗ್ಬಿಡುತ್ತೆ. ಅವರ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಸರ್ವನಾಶ ಆಗೋಗ್ಬಿಡುತ್ತೆ. ನಿಮ್ಗೆ ಗೊತ್ತಿಲ್ಲ, ಪ್ರೊಡಕ್ಟಿವಿಟಿ ಲಾಸ್ ಆಗೋಗ್ಬಿಡುತ್ತೆ. ಜಪಾನಲ್ಲಿ ಇದೇ ಥರ ಮಾಡಿ ಅಲ್ಲಿ ಸಂತಾನಾಭಿವೃದ್ಧಿನೇ ಆಗ್ತಾ ಇಲ್ಲ, ಗೊತ್ತಾ ನಿಮಗೆ? ಅಲ್ಲಿ ಜನರೇ ಇಲ್ಲ. ಅಲ್ಲಿ ಮಹಾತಾಯಿ ಅಂತ ಅವಾರ್ಡ್ ಕೊಡ್ತಾ ಇದ್ದಾರೆ, 10-20 ಮಕ್ಕಳನ್ನ ಎತ್ತವ್ರಿಗೆ ಮಹಾತಾಯಿ. ಅದರ ಅರ್ಥ ಏನು ಅಂತಂದ್ರೆ, ಇವರು ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡಿ ಕೊನೆಗೆ ಏನಾಗುತ್ತಂದ್ರೆ, ಫರ್ಟಿಲೈಸರ್ ಅಂದ್ರೆ ಏನೋ ಸಂತಾನೋತ್ಪತ್ತಿ ಮಾಡತಕ್ಕಂಥ ಸಾಮರ್ಥ್ಯವನ್ನ ಕಳ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲಾ ಯುವ ಜನಾಂಗವೇ ಸರ್ವನಾಶ ಆಗ್ತಕ್ಕಂಥ, ಮುಂದಿನ ಪೀಳಿಗೆಯೇ ಒಂದು ರೀತಿಯಾದಂಥ ಹುಟ್ಟದೇ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಸೊ ಇದು ಈ ಸದ್ಯಕ್ಕಿರ್ತಕ್ಕಂಥ ನಮ್ಮ ಮುಂದಿರ್ತಕ್ಕಂಥ ದೃಶ್ಯ. ಸೊ ಇವಾಗ ಇವ್ರಿಗೆ ಬೇಕಾಗಿರೋದು ಏನು ಅಂತಂದ್ರೆ, ನಾವೆಲ್ಲರೂ ಅನ್ಕೊಂಡಿದ್ದೀವಿ ಏನಂದ್ರೆ, ನಮ್ಮನ್ನು ಆಡ್ತಾ ಇರ್ತಕ್ಕಂಥವ್ರು ಒಂದು ಪಕ್ಷದವರು, ಒಂದು ಸರ್ಕಾರ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಇದು ನಿಜಕ್ಕೂ ಸಹಿತ ಅಲ್ಲ. ಈ ಯಾವತ್ತೂ ಸಹಿತ ನಮ್ಮನ್ನು ಆಡ್ತಾ ಇರತಕ್ಕಂಥವ್ರು ಪರೋಕ್ಷವಾಗಿ ಅವರು ಕಾರ್ಪೊರೇಟ್ ಸೆಕ್ಟರ್ನವರು. ಅವರು ಯಾವತ್ತೂ ಸಹಿತ ರಾಜಕಾರಣಿಗಳ ಮೇಲೆ, ಪಕ್ಷದ ಮೇಲೆ ಒಂದು ಹಿಡಿತವನ್ನು ಉಂಟು ಮಾಡ್ತಾರೆ. ತಮಗೆ ಬೇಕಾದಂಥ ಕಾನೂನುಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವಾಗೂ ಸಹಿತ ಯಾವತ್ತೂ ಸಹಿತ ನಮ್ಮ ಸರ್ಕಾರಗಳು ಇದಾವಲ್ಲ, ಅವು ಮ್ಯಾನೇಜರ್ ಕೆಲಸ ಮಾಡ್ತಾ ಇದಾವೆ ಅಷ್ಟೇ. ಯಾರಿಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ನೇರವಾಗಿ ಪ್ರತಿರೋಧ ಬರಬಾರದು.
ಕಾರ್ಪೊರೇಟ್ ಸೆಕ್ಟರ್ ಮೇಲೆ ಅಂತ ಅವರು ಸೆಂಟ್ರಲ್ಲಿ ಒಬ್ಬರು ರಾಜಕಾರಣಿಗಳಿಟ್ಟಿದ್ದಾರೆ. ಅವ್ರು ಏನಂತಂದ್ರೆ ಬದಲಾಯಿಸೋದು, ಇವ್ರು ಸರಿ ಇಲ್ಲ ಅಂದ್ರೆ ಇನ್ನೊಬ್ಬನು ಮತ್ತೊಬ್ಬ, ಬರೀ ಇವರು ಬದಲಾಯಿಸ್ತಾ ಇರ್ತಾರೆ. ಕಾರ್ಪೊರೇಟ್ ಸೆಕ್ಟರ್ ಕುಳಗಳು, ಶ್ರೀಮಂತರು, ಬಂಡವಾಳಶಾಹಿಗಳೆಲ್ಲ ಹಾಗೇ ಇರ್ತಾರೆ. ಆದ್ರೆ ಇವ್ರು ಮಾಡ್ತಕ್ಕಂಥ ಕೆಲಸ ಏನು ಅಂತಂದ್ರೆ ನಿಜಕ್ಕೂ ಯುವ ಜನರ ಸರ್ವನಾಶ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಒಬ್ಬ ಮನುಷ್ಯರು, ನಾವೆಲ್ಲ ಯಂತ್ರಗಳಲ್ಲ, ನಾವು ಮನುಷ್ಯರಾಗಿದ್ದೀವಿ, ಯಂತ್ರಗಳ ಏನು ದಿನಕ್ಕೆ ಇರ್ತಕ್ಕಂಥದ್ದು 24 ಗಂಟೆ ಎಕ್ಸ್ಟೆಂಡ್ ಮಾಡಕ್ ಆಗೋದಿಲ್ಲ. 24 ಗಂಟೆಯಲ್ಲಿ 14 ಗಂಟೆ ಕೆಲಸ ಮಾಡೋದು, ಇವ್ರು ಹೇಳಿದಾಗೆ 1 ಅವರ್ ಹೋಗೋದು ಬರೋದು ಊಟಕ್ಕೆ ಎಲ್ಲ ಮಾಡಿದ್ರೆ 18 ಅವರ್ ಆಗುತ್ತೆ. ಏನು ನಿದ್ದೆ ಮಾಡೋದು ಬೇಡ, ಆ ಮನುಷ್ಯ ಒಂದು 7 ಅವರ್ ನಿದ್ದೆ ಬೇಕು ಅಂತ ಹೇಳ್ತಾರೆ. ಆದ್ರೆ ಇವ್ರು ಹೇಳ್ತಾರೆ 5 ಅವರ್ ನಿದ್ದೆ ಮಾಡಿ ನೀವು. ಹೋಗ್ಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ತನ್ನದೇ ಆದಂಥ ಖಾಸಗಿ ಬದುಕು ಮತ್ತು ಸಾಮಾಜಿಕ ಬದುಕು ಅಂತ ಇದೆ ಅಲ್ವಾ? ಸೊ ಅದೆಲ್ಲವನ್ನು ತ್ಯಾಗ ಮಾಡಿಬಿಡಿ, ನಿಮ್ಮ ಆರೋಗ್ಯವನ್ನು ತ್ಯಾಗ ಮಾಡಿಬಿಡಿ, ಎಲ್ಲವನ್ನೂ ಮಾಡಿ ಆದ್ಮೇಲೆ ನಾವು ನಿಮಗೆ ಕೆಲಸ ಕೊಡ್ತೀವಿ. ಆ ಕೆಲಸಕ್ಕೆ ತಕ್ಕ ಹಾಗೆ ನೀವು ಹೆಚ್ಚುವರಿ ಕೆಲಸ ಮಾಡಿ. ಈ ಸಿಚುವೇಶನ್ನಲ್ಲಿ ನನಗನ್ಸಿದ್ದು ಈ ಥರದೊಂದು ಬಾಂಬ್ ಹಾಕ್ತಾರೆ ನೋಡಿ. ಈಗ IT-BT ಕಂಪ್ನಿಲಿ ಕೆಲಸ ಮಾಡೋರ್ಗೆ ಅದೊಂದು ಶಾಕ್, ಈಗ ಒಂದು ಚರ್ಚಾಸ್ಪದ ವಿಷಯ ಆಗ್ಬಿಡತ್ತೆ ಇದು ಸಮಾಜದಲ್ಲಿ. ಇದ್ರ ಹಿಂದೇನಾದ್ರೂ ಎಜೆಂಡಾ ಇರುತ್ತೆ ಈ ಥರದೊಂದು ಇದೊಂದು ವಿಷಯನ ಬಿತ್ತೋದ್ರಿಂದ ಇದು ಏನಾದರೂ ಇರಬಹುದು ಅಂತ ಅನ್ಸುತ್ತೆ. ಅಲ್ಲ, ಈ ಅಜೆಂಡಾಗಳನ್ನ ಇಲ್ದೇನೆ ಅವರು ಕೆಲಸನೇ ಮಾಡೋದಿಲ್ಲ. ಈ ಮೊನ್ನೆ ಇತ್ತೀಚೆಗೆ ಏನಾಯ್ತು ಆಯ್ತಾ, ಕನ್ನಡಿಗೆ 100% ಕೆಲಸ ಕೊಡಬೇಕು ಅಂದ ತಕ್ಷಣ ಮೊಟ್ಟ ಮೊದಲು ಪ್ರತಿರೋಧ ಯಾರಿಂದ ಬಂತು? ಇದೇ ಕಾರ್ಪೊರೇಟ್ ಸೆಕ್ಟರ್ಗಳಿಂದ. ಅದೆಲ್ಲ ಮಾಡೋಕ್ಕಾಗೋದಿಲ್ಲ, ನಮ್ಗೆ ಇಷ್ಟ ಬಂದರೆ ಕೊಡ್ತೀವಿ, ಪ್ರತಿಭೆ ಯಾವುದು ಇದು ಅಂತ ಹೇಳ್ಬಿಟ್ಟು. ಸೊ ಕನ್ನಡಿಗರ ಪ್ರತಿಭೆ ಇಲ್ವಾ? ವಿದೇಶದಲ್ಲಿ, ಅಮೆರಿಕದಲ್ಲಿ, ಇಂಗ್ಲೆಂಡ್ನಲ್ಲಿ ಹೆಚ್ಚು ಜನ ಕನ್ನಡಿಗರು ಇದ್ದಾರಲ್ವಾ? ಇವತ್ತು ಸನ್ಫೀಸ್ಟ್ ಒಂದು ಕಂಪನಿಯಲ್ಲಿ ಮಹಿಳಾ ಕಾರ್ಮಿಕರು ಸೇರಿದಂಗೆ ಪುರುಷ ಕಾರ್ಮಿಕರು ಹೋರಾಟ ಮಾಡ್ತಿದ್ದಾರೆ. ಇಬ್ರು ವ್ಯಕ್ತಿ ಮಾಡೋ ಕೆಲಸನ ಒಬ್ಬರಿಗೆ ಕೊಡ್ತಾ ಇದ್ದಾರೆ, ನಾವು ಹೆಂಗೆ ದುಡಿಯೋದು ಅಂತ ಕೇಳ್ತಿದ್ದಾರೆ. ಆ ಕಂಪನಿಯ ಓನರ್ ಕೊಟ್ಟಂತಹ ಉತ್ತರ, ಮಾಡೋದವ್ರ ಕೆಲಸ ಮಾಡಿ, ಇಲ್ದಿದ್ರೆ ಬಿಟ್ಟು. ಇವಾಗ ಇವ್ರು ಹೇಳ್ತಾ ಇರೋದು ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಡ್ 1961 ಅಂತ ಒಂದು ಆಕ್ಟ್ ಇದೆ. ಹೌದು, ಅದಕ್ಕೆ ಇವಾಗ ಅಮೆಂಡ್ಮೆಂಟ್ ತರಬೇಕಾಗಿದೆ. ಆ ಅಮೆಂಡ್ಮೆಂಟ್ ಅದು ಏನ್ ಹೇಳ್ತಾ ಇದೆ ಅಂತಂದ್ರೆ ಬರೀ 9 ಅವರ್ಗಿಂತ ಜಾಸ್ತಿ ಕೆಲಸ ಮಾಡಂಗಿಲ್ಲ. ರೈಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಗೊಳ್ತೀನಿ ಕಾಯ್ದೆ ಬಗ್ಗೆ. ರೈಟ್, ನೋಡ್ತಾ ಇದ್ದೀರಲ್ಲ, ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ 14 ಗಂಟೆಯ ಕೆಲಸ. ಸಹಜವಾಗಿ ನೀವು ಹೇಗೆ ಲೆಕ್ಕಾಚಾರ ಹಾಕಿದ್ರೂ ಕೂಡ ಇಟ್ ಈಸ್ ಇಂಪಾಸಿಬಲ್. ಆದರೂ ಕೂಡ ಈ ಒಂದು ಪ್ರಸ್ತಾವನೆ ಚರ್ಚೆಗೆ ಬರುತ್ತೆ ಅನ್ನೋದಾದರೆ ಅದಕ್ಕೆ ಸರ್ಕಾರ ಕೂಡ ತಲೆ ಕೆಡಿಸ್ಕೊಂಡು ಪರಿಹಾರವನ್ನು ಒದಗಿಸುವಂಥ ದೃಷ್ಟಿಯಿಂದ ಏನೋ ವಿಚಾರ ಮಂಡನೆಗಳಾಗ್ತವೆ ಅನ್ನೋದಾದರೆ ಅದರ ಹಿಂದೇನಾದರೂ ಅಜೆಂಡಾ ಇದೆಯಾ? ಹೀಗೂ ಒಂದು ಅನುಮಾನ ಖಂಡಿತವಾಗ್ಲೂ ಸೃಷ್ಟಿಯಾಗುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೂಡ ಒಂದು ವಿಷಯವನ್ನು ಮನುಷ್ಯ ಅಥವಾ ಮಾನವನ ದೃಷ್ಟಿಯಿಂದ ಒಂದು ಮಾತನ್ನು ಹೇಳಿದೆ. ಒಬ್ಬ ವ್ಯಕ್ತಿ ಅಂದ ಸಂದರ್ಭದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆರ್ಥಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸದೃಢನಾಗಿದ್ದಾಗ ಮಾತ್ರ ಅವನ್ನ ಆರೋಗ್ಯವಂತ ಅಂತ ಕರೆಯೋಕ್ಕಾಗತ್ತೆ ಅಂತ. ಆಗಾಗ ಈ ಥರ ರೂಲ್ಸ್ಗಳು, ಹೊಸ ಹೊಸ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ಎಲ್ಲ ಆರೋಗ್ಯ ಸಿಗತ್ತೆ ಅಂತ ಮಾನ್ವಿತವ್ರೆ? ಆರೋಗ್ಯ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಒಂದು ಐಡಿಯಾ ಥರ ಇರುತ್ತೆ. ಇಷ್ಟು ನಾನು ಕೆಲಸ ಮಾಡಬೇಕು ಅಂತ ಒಂದು ಜಾಬ್ ತೊಗೊಂಡಿರ್ತೀನಿ, ಅದರಿಂದ ಇಷ್ಟು ಆದಾಯ ಬರುತ್ತೆ, ಈ ಆದಾಯ ಬಂದಮೇಲೆ ನಾನು ಇದನ್ನು ಈ ಥರ ಖರ್ಚು ಮಾಡ್ಕೊತೀನಿ, ಇಷ್ಟು ಸಮಯ ನನಗೆ ಫ್ಯಾಮ್ಲಿ ಜೊತೆ ಸಿಗುತ್ತೆ, ನನ್ನ ಪರ್ಸ್ನಲ್ ಬೇರೆ ಆ್ಯಕ್ಟಿವಿಟಿ, ಆರ್ಟು, ಕ್ರಾಫ್ಟು, ಮ್ಯೂಸಿಕ್ ಅದಕ್ಕೆಲ್ಲ ಸಿಗುತ್ತೆ, ಇದಲ್ದಲೇ ಒಂದು ಸೋಷಿಯಲ್ ಲೈಫ್ ಇರುತ್ತೆ. ಬಟ್ 14 ಅವರ್ಸ್ ವರ್ಕ್ ಆಯಿತು ಅಂತಂದರೆ ಅವ್ರಿಗೆ ಟ್ರಾವೆಲಿಂಗ್ ಅದು ಇದು ಎಲ್ಲ ಸಿಗುತ್ತೆ. ಈವನ್ 8 ಅವರ್ಸ್ ಸ್ಲೀಪ್ ಸಹ ಸಿಗೋದಿಲ್ಲ. ಅದು ಪರ್ಸನ್ಗಾಗುವಂಥ ಎಫೆಕ್ಟು. ಅವರು ವಿ ಆರ್ ನಾಟ್ ಐಸೋಲೇಟೆಡ್ ಇಂಡಿವಿಜುವಲ್ಸ್. ನಾವು ಸೊಸೈಟಿಲಿ ಇರ್ತೀವಿ, ಫ್ಯಾಮಿಲಿ ಇರ್ತೀವಿ, ಮಕ್ಕಳನ್ನ ನೋಡೋದು ಬೇಡವಾ? ಮನೆಯಲ್ಲಿ ವೃದ್ಧರು ಇರ್ತಾರೆ. ಅದಕ್ಕೆ ನೀವು ಹೇಳ್ತಾ ಇದ್ರಲ್ಲ, ಇದು ಭಾರತ ಯಂಗಿಸ್ತಾನ್. ಇದು ನಾವಿಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ಬಿಟ್ಟು ತಂದೆ ತಾಯಿನ ಇನ್ನೊಂದು ಮನೆಯಲ್ಲಿಟ್ಟು ನಾವು ಇಬ್ಬರೇ, ಆ ಥರ ಕಡಿಮೆ. ಇನ್ನೂ ನಾವು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ನಲ್ಲಿ ಇದ್ದೀವಿ. ಮತ್ತು ಅವರೆಲ್ಲ ಏನು ಮಾಡಬೇಕು? ಒತ್ತಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಒತ್ತಡ ಹೆಚ್ಚಿಗೆ ಆಗ್ತಾ ಆಗ್ತಾ ನಾವೊಂದು ಹೇಳ್ತೀವಿ, ಒಂದು ಗ್ರಾಫ್ ಇದೆ, ಒಂದು ಕಡೆ ಪರ್ಫಾರ್ಮೆನ್ಸು, ಇನ್ನೊಂದು ಕಡೆ ಸ್ಟ್ರೆಸ್, ಒತ್ತಡ. ಫಸ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತಾ ಇರ್ತೀವಿ, ಆಮೇಲೆ ಒಂದು ಪಾಯಿಂಟ್ ಪ್ಲಾಟು ಅಂತ ಇಲ್ಲಿ ತನಕ ಬಂದಮೇಲೆ ಎಲ್ಲೋ ಒಂಚೂರು ಇವಾಗ ಒತ್ತಡ ಫೀಲ್ ಆಗ್ತಾ ಇದೆ, ಫೆಟೀಗ್ ಅಂತ ಕರಿತೀವಿ. ಅದಾದಮೇಲೆ ಇನ್ನೂ ಫೋರ್ಸ್ಫುಲಿ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿಂದ ಆ ಗ್ರಾಫ್ ಡೌನ್ ಹೋಗುತ್ತೆ, ಬರ್ನ್ಔಟ್ ಆಗುತ್ತೆ, ಆಮೇಲೆ ಕೊಲ್ಯಾಪ್ಸ್. ಅಲ್ಲಿಗೆ ಹೋದಾಗ ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಮತ್ತೊಂದು ಇವೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ಪುನಃ ಆ ವ್ಯಕ್ತಿ ಆ ಪಾಯಿಂಟಿಗೆ ಹೋಗಬೇಕು ಅಂತಂದರೆ ದೇ ಹ್ಯಾವ್ ಟು ಟೇಕ್ ಅ ರಿವರ್ಸ್. ಆ್ಯಂಡ್ ದಿಸ್ ವಿಲ್ ಕಾಸ್ಟ್ ನಾಟ್ ಓನ್ಲಿ ದ ಇಂಡಿವಿಜುವಲ್, ಆ ಕಂಪನಿ, ಅವ್ರ ಸುತ್ತಲುಮುತ್ತಲು ಇದ್ದವರು ಎಲ್ಲರ ಮೇಲೂ ಒಂದು ಪರಿಣಾಮ ಬೀಳುತ್ತೆ, ಆ್ಯಂಡ್ ನೆಗೆಟಿವ್ ಆಗಿ. ಬಹುತೇಕ ಸಾಫ್ಟ್ವೇರ್ ಫೀಲ್ಡಲ್ಲಿರುವಂತಹ ಎಂಪ್ಲಾಯೀಸ್ ಅಂದಾಗ
ಅವ್ರೇನಾದ್ರು ಒಂದು ಪಕ್ಷ ನಿಮ್ಮಂಥ ಮನಃಶಾಸ್ತ್ರಜ್ಞರನ್ನು ಅಥವಾ ಡಾಕ್ಟ್ರನ್ನ ಸಂಪರ್ಕ ಮಾಡಿದಾಗ ನಾನೇ ಕಂಡಂತೆ ಕೇಳಿರೋದು, ನನಗೆ 8 ಅವರ್ ನಿದ್ದೆ ನಾನು ಮಲಗಿದ ತಕ್ಷಣ ಬೇಕು, ಅದು ಏನು ಚಿಕಿತ್ಸೆ ತೊಗೊಂಡ್ರೆ ಸಿಗುತ್ತೆ ಅಂತ ಕೇಳಿರೋದು ನಾನು ನೋಡಿದ್ದೀನಿ. ಕರೆಕ್ಟ್. ಅದನ್ನು ಇಂಟೆನ್ಷನಲಿ ಬೈ ರೂಲ್ಸ್ ಕಿತ್ಕೊಂಡಂಗಲ್ವ ಇದು? ಹೌದು, ಬೈ ರೂಲ್ಸ್ ಕಿತ್ಕೊಂಡಂಗೆ ಇದ್ರ ಜೊತೆಗೆ ಬೇಸಿಕ್ ಹ್ಯೂಮನ್ ರೈಟ್ಸ್ ಅಂತ ಇರುತ್ತೆ, ಅದನ್ನು ಉಲ್ಲಂಘ ಆಗುತ್ತೆ. 8 ಅವರ್ಸ್ ನಿದ್ದೆ ಆಗ್ದಲೇ ಹೋದ್ರೆ ಅಗೇನ್ ಮತ್ತೆ WHO ಅವರೇ ಹೇಳ್ತಾರೆ ಆ ವ್ಯಕ್ತಿ ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅಲ್ಲ, ಈಗ ಚರ್ಚೆಗೆ ತರ್ತಾರೆ ನೋಡಿ ಈ ವಿಷಯನ, ಅವ್ರಿಗೆ WHO ಹಿಂಗೆ ಹೇಳಿತ್ತು ಅಂತ ನೆನಪಿರಲ್ವಾ? ಮೋಸ್ಟ್ಲಿ ಅದೊಂಥರ ಟಾಸ್ ಹಾಕ್ದಾಗೆ ನೋಡೋಣ ಏನಾಗುತ್ತೆ, ಯಾವ ಆಟ ಆಡ್ತಾರೋ ಅವ್ರು ಯಾರು ವಿನ್ ಆಗ್ತಾರೆ ಅಂತ. ಬಟ್ ಇಟ್ ಈಸ್ ಅ ವೆರಿ ಡೇಂಜರಸ್ ಗೇಮ್. ಇವತ್ತು ಇದೇನೋ ಚರ್ಚೆ ಒಂದು ಹಂತಕ್ಕೆ ಬಂದಿದೆ, ನಾಳೆ ಇದು ರಿಯಾಲಿಟಿ ಆಗ್ಬೋದು ಅಥವಾ ಆಗ್ದಲೇ ಇರ್ಬೋದು. ಆಸ್ ಇಟ್ ಇಸ್ ಈ ನ್ಯೂಸ್ ಕೇಳಿ ಅರ್ಧ ಜನಕ್ಕೆ ಆಗಲೇ ಸ್ಟ್ರೆಸ್ ಆಗಿದೆ. ರೈಟ್, ಗಾಟ್ ಇಟ್. ರಿಷಿಕ್ ಅವರೇ, ಕೆಲವೊಂದು ಸ್ಟ್ರಾಟಜಿಗಳಿರ್ತವೆ. ಏನು ಸ್ಟ್ರಾಟಜಿ ಅಂತ ನೋಡಿದ್ರೆ, ಸುಮ್ಮನೆ ಒಂದು ಆಫೀಸ್, ಈಗ ನೀವು ನಿಮ್ಮ ಕಂಪನಿ ನೀವು ಬಾಸೇ ಆಗಿರೋದ್ರಿಂದಾಗಿ ನಿಮ್ಮ ಹತ್ರ ಯಾರೋ ಲೀವ್ ಕೇಳಕ್ಕೆ ಬಂದರು ಅಂದಾಗ, ಈ ಒಬ್ಬ ಎಂಪ್ಲಾಯಿ ಬೇಕಾಗಿರೋದೇ 4 ದಿವಸ ಲೀವು, ಬಟ್ ಅವ್ನು ಹಾಕಿದ ಅಪ್ಲಿಕೇಶನ್ 6 ದಿವಸಕ್ಕೆ. ಸೊ ನೀವು 6 ದಿವಸನ ಬೇಡ ಒಂದು 3 ದಿವಸ ತೊಗೊಂಡು ನೀವು ಹೇಳ್ತೀರಿ, ಒಂದು ಹಗ್ಗಜಗ್ಗಾಟ ಆಗುತ್ತೆ. ಫೈನಲಿ 4 ದಿವಸಕ್ಕೆ ಲಾಕ್ ಆಗುತ್ತೆ ಲೀವ್ಸು. ಸೊ ಅಲ್ಲಿ ಸೈಕಲಾಜಿಕಲಿ ಒಂದು ಹಗ್ಗಜಗ್ಗಾಟ, ಈತನಿಗೆ ಬೇಕಾಗಿದ್ದೆ 4, ಆದರೆ ಅವ್ನು ಡಿಮಾಂಡ್ ಮಾಡಿದ್ದು 6 ಡೇಸ್ಗೆ. ಹಾಗೆ ಇಲ್ಲಿ 14 ಅವರ್ಸ್ ಅಂತ ಮಾತಾಡಿ ಫೈನಲಿ ಇದಾಗಲ್ಲ ಅಂತ ಎಂಪ್ಲಾಯೀಸು ಹೇಳಿ 12ಗೆ ಲಾಕ್ ಮಾಡೋದು, 13ಗೆ ಲಾಕ್ ಮಾಡೋದು, ಈ ಥರದ್ದು ಏನಾದರೂ ಮೈಂಡ್ ಗೇಮ್ ಮಾಡ್ತಿದ್ದಾರಾ ಅಂತ? ಇಲ್ಲ ನೋಡಿ, ಈಗ ನೀವು ಲೀವ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ, ಪೇಯ್ಡ್ ಲೀವ್ಸ್ ಅಂತ ಇರುತ್ತೆ, ಪೇಯ್ಡ್ ಲೀವ್ಸ್ ಅಂತ ಇರುತ್ತೆ, ಕ್ಯಾಶುವಲ್ ಲೀವ್ಸ್ ಅಂತ ಇರುತ್ತೆ, ಮೆಡಿಕಲ್ ಲೀವ್ಸ್ ಅಂತ ಇರುತ್ತೆ. ಸೊ ನಿಮಗೆ ಲೀವ್ಸಲ್ಲಿ ಇಷ್ಟು ನಾನು ವರ್ಕ್ ಮಾಡ್ತೀನಿ ಅಂತಂದರೆ ಇಷ್ಟು ಲೀವ್ಸು ನನಗೆ ಮ್ಯಾಂಡೇಟರಿ ರೈಟ್ಸ್ ಅಂತ ಇರುತ್ತೆ. ಲೀವ್ ಇಟ್ ಈಸ್ ಅ ರೈಟ್ ಫಾರ್ ಎನಿ ವರ್ಕರ್ ಟು ಟೇಕ್ ದಿಸ್ ಲೀವ್ಸ್ ಅಂತ. ಸೊ ಇಲ್ಲಿ ಹಗ್ಗ ಜಗ್ಗಾಟ ನಡೆಯುವಂಥದ್ದು ಅವರ ರೈಟ್ಸ್ ಏನಿರುತ್ತೆ ಲೀವ್ಸ್ ಅದನ್ನು ತೊಗೊಳಕ್ಕಿರಲ್ಲ, ಅದನ್ನು ಬಿಟ್ಟು ಎಕ್ಸ್ಟ್ರಾ ಲೀವ್ಸ್ನ ತಗೋಬೇಕು ಅನ್ನೋ ಥರ ಅಂತ ಅಂದಾಗ ಆವಾಗ ಹಗ್ಗ ಜಗ್ಗಾಟ ಇರುತ್ತೆ. ಅಂದ್ರೆ ಇದನ್ನ ಜಸ್ಟ್ ಎಕ್ಸಾಂಪಲ್ ನಾನು ಹೇಳಿದ್ದು. ಹಂಗೇನೆ ಈಗ 14 ಅವರು 9 ಅವರು ನಮ್ಮ ಕೈಲಿ ಆಗಲ್ಲ, ನಾವು 9 ಅವರೇ ಕಷ್ಟಪಟ್ಟು ದುಡಿತಾ ಇದ್ದೀವಿ, ಇದ್ರ ನಡುವೆ ಟ್ರಾವೆಲಿಂಗ್ ನೋಡಿ, ಬೆಂಗಳೂರು ಟ್ರಾಫಿಕ್ ನೋಡಿ ಹೆಂಗಿದೆ, ಈ ಥರದೊಂದು ಕಾನ್ವರ್ಸೇಷನ್ ಡೆಫಿನೆಟ್ಲಿ ಒಂದು ಕಂಪನಿ ಮತ್ತು ಎಂಪ್ಲಾಯ್ ಅಂದಾಗ ಆಗೇ ಆಗುತ್ತೆ. ಆವಾಗ ಒಂದು ಟೈಮ್ನ ಲಾಕ್ ಮಾಡ್ಬೋದು. ಇಲ್ಲ ನೋಡಿ, ಈ ಲೇಬರ್ ಲಾ ಏನು 14 ಅವರ್ಸ್ ಅಂತ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರಲ್ವಾ, ಇದರಲ್ಲಿ ನಿಮಗೆ ನೆಗೋಸಿಯೇಷನ್ ಅನ್ನೋದು ಬರೋದೇ ಇಲ್ಲ. ಇದರ್ ಮಾಡೋಕ್ಕಾಗುತ್ತಾ ಅಥವಾ ಮಾಡೋಕ್ಕಾಗಲ್ವಾ ಅಷ್ಟೇ. ಬಿಕಾಸ್ ಏನಾಗುತ್ತೆ, ಹ್ಯೂಮನ್ ರೈಟ್ಸ್ ಏನು ಹೇಳುತ್ತೆ, ಒಂದು ವರ್ಕಿಂಗ್ ಪ್ಲೇಸ್, ವರ್ಕಿಂಗ್ ಕಂಡೀಷನ್ ಅಥವಾ ಟೈಪ್ ಆಫ್ ಇಂಡಸ್ಟ್ರಿಯಲ್ಲಿ ಇಷ್ಟು ಮಿನಿಮಮ್ ವರ್ಕ್, ಆಮೇಲೆ ಇಷ್ಟು ಮ್ಯಾಕ್ಸಿಮಮ್ ವರ್ಕ್ ಅಂತ ಇರುತ್ತೆ ನಿಮಗೆ ಯಾವಾಗಲೂ. ಅದಕ್ಕೆ ನಾವು ಏನು ಹೇಳ್ತೀವಿ, ಬ್ಯಾಂಡ್ ವಿಡ್ತ್ ಕೊಡ್ತೀವಿ. ಈಗ ಒಂದು ವರ್ಕರು ಅವ್ರನ್ನ ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಅಥವಾ ವರ್ಕಿಂಗ್ ಅವರ್ಸ್ ಅಂತ ತಗೊಂಡಾಗ ನನಗೆ ಒಂದು ವೀಕಲ್ಲಿ ಅಥವಾ ಒಂದು ಮಂತಲ್ಲಿ ನಾನು ಹೇಳ್ದಂಗೆ ಇಷ್ಟು ಮಿನಿಮಮ್ ವರ್ಕ್ ಮಾಡಲೇಬೇಕು ಟು ಮೀಟ್ ದ ರಿಕ್ವೈರ್. ಒಂದು ಕ್ರೈಟೀರಿಯಾ ಮೀಟ್ ಮಾಡಬೇಕಾದ್ರೆ ನಾನು ಇಷ್ಟು ಮಾಡಲೇಬೇಕು ಅಂತ ಇರುತ್ತೆ. ಅದ್ರ ಬಿಯಾಂಡು ಮಾಡೋಂಗಿಲ್ಲ ಅಥವಾ ಅದಕ್ಕೆ ಇಂಥ ಕಡಿಮೆನೂ ಬರೋಂಗಿಲ್ಲ. ಈಗ ನೀವು ಅವಲೇ ಉಲ್ಲೇಖ ಮಾಡ್ತಾ ಇದ್ರಿ, ಈಗ ಜಪಾನ್ ಇರ್ಬೋದು, ಜರ್ಮನಿ ಇರ್ಬೋದು, ಮತ್ತೊಂದು ಕಂಟ್ರೀಸಲ್ಲಿ ಅಂತ ಅಂದ್ಬಿಟ್ಟು. ನಾನು ಪರ್ಸ್ನಲಿ ಜರ್ಮನಿಲಿ ಸ್ಟಡೀಸ್ ಮಾಡಿದ್ದೀನಿ, ಅಲ್ಲಿ ವರ್ಕ್ ಮಾಡಿದ್ದೀನಿ, ಅಮೆರಿಕಾದಲ್ಲಿ ವರ್ಕ್ ಮಾಡಿದ್ದೀನಿ, ಹಾಗೆ ಸುಮಾರು ದೇಶಗಳಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಐ ವಾಸ್ ಅ ಟ್ಯಾಕ್ಸ್ ಪೇಯರ್ ದೇರ್. ಸೊ ಅಲ್ಲಿ ಹೆಂಗಿದೆ ನಿಮಗೆ ವರ್ಕ್ ಕಾಂಟ್ರಾಕ್ಟ್ಸ್ ಅಂತ ಹೇಳಿದ್ರೆ, ನಿಮಗೆ ಒಂದು ವೀಕಲ್ಲಿ 40 ಅವರ್ಸ್ ಅಥವಾ 45 ಅವರ್ಸ್ ವರ್ಕ್ ಕಾಂಟ್ರಾಕ್ಟ್ ಅಂತ ಮಾಡ್ತಾರೆ ಲೇಬರ್ ಲಾ ಅಲ್ಲಿ. ನಮ್ಮ ಇಂಡಿಯಾದಲ್ಲಿ ಇನ್ನೊಂದು ಬಂದಿಲ್ಲ ಅದು. ಸೊ ನಮ್ಮಂಥವ್ರನ್ನ ಕೇಳಿದ್ರೆ ನಾವು ಬೇಕಾದ್ರೆ ಸಜೆಷನ್ ಕೊಡ್ತೀವಿ ಅವ್ರಿಗೆ. ಸೊ ಅಲ್ಲಿ ಏನು ಹೇಳುತ್ತೆ, ನೀವು ಲಾಗಿನ್ ಲಾಗೌಟ್ ಆಫೀಸ್ ಅವರ್ಸಲ್ಲಿ ನಿಮ್ಗೆ ಏನಿರುತ್ತೆ, ಒಂದು ವೀಕಲ್ಲಿ ನಾನು ನನಗೆ ಕಾಂಟ್ರಾಕ್ಟ್ ನಾನು ಏನು 40 ಅವರ್ಸ್ ಅಂತ ಕೊಟ್ಟಿರ್ತೀನೋ ಅದನ್ನು ನಾನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಆ 40 ಅವರ್ಸಲ್ಲಿ ನಾನು ಮೈನಸ್ ಮಾಡೋಂಗಿಲ್ಲ, ಬಿಕಾಸ್ ನನ್ನ ಆಸ್ ಪರ್ ಮೈ ಕಾಂಟ್ರಾಕ್ಟ್ ನಾನು 40 ಅವರ್ಸ್ ವರ್ಕ್ ಮಾಡಲೇಬೇಕು, ಮ್ಯಾಂಡೇಟರಿ. ಬಟ್ 40 ಅವರ್ಸ್ ಬಿಯಾಂಡ್ ವರ್ಕ್ ಮಾಡ್ಬೇಕಾದ್ರೆ ಏನಾಗುತ್ತೆ, +5 ಅವರ್ಸ್ ಅಥವಾ +10 ಅವರ್ಸ್ ಅಂತ ಕೌಂಟ್ ಆಗುತ್ತೆ ನಿಮಗೆ. ಅಲ್ಲಿ ಏನು ಒಂದು ಕಂಡೀಷನ್ಸ್ ಇರುತ್ತೆ, ನೀವು ಅನ್ನೆಸೆಸರಿ ಆಫೀಸಲ್ಲಿ ಇದ್ಕೊಂಡು ಪ್ರೊಡಕ್ಟಿವಿಟಿ ಇಲ್ದಂಗೆ ನೀವು ನಾನು 50 ಅವರ್ಸ್ ವರ್ಕ್ ಮಾಡ್ತಾ ಇದ್ದೀನಿ, 60 ಅವರ್ಸ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ನೀವು ಪ್ಲಸ್ ಮಾಡ್ಕೊಳ್ಳೋಂಗಿಲ್ಲ. ಬಿಕಾಸ್ ಏನು ಹೇಳುತ್ತೆ ಲಾ, ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ವರ್ಕ್ಗೆ ಪ್ರಪೋರ್ಷನೇಟ್ ಆಗಿ ಪೇ ಮಾಡಬೇಕು ಅವರು. ಕರೆಕ್ಟ್. ಸೊ ಆವಾಗ ಅಲ್ಲಿ ಏನಾಗುತ್ತೆ, ಇವರು ವರ್ಕಿಂಗ್ ಅವರ್ಸ್ ಏನಾಗಿರುತ್ತೆ ದಟ್ ವಿಲ್ ಬಿ ಕೌಂಟೆಡ್, ಅಕೌಂಟಬಿಲಿಟಿ ಇರುತ್ತೆ. ಸೊ ಇಲ್ಲಿ ಇವಾಗ ಇವರು ಪ್ರಪೋಸ್ ಕೊಡೋಕೆ ಕೇಳ್ತಾ ಇರೋದು ಮಾಡ್ತಾ ಇರೋದು ಏನಂತಂದ್ರೆ, ವಿತೌಟ್ ದ ಅಕೌಂಟಬಿಲಿಟಿ ನಿಮಗೆ ಒಂದು ವರ್ಕರ್ದು ವರ್ಕ್ ಏನ್ ಮಾಡ್ತಾ ಇದಾರೆ ಆ ಅವರ್ಸ್ ಅಕೌಂಟಬಿಲಿಟಿ ಇಲ್ಲ, ಸುಮ್ಮನೆ 14 ಅವರ್ಸ್ ಅಂತ ಹೇಳಕ್ ಬರ್ತಾ ಇದಾರೆ. ನಾನು ಕೇಳಕ್ ಬರ್ತೀನಿ ಫಿಸಿಕಲ್ ಅಪಿಯರೆನ್ಸ್ ವರ್ಕ್ ಫ್ರಮ್ ಹೋಮ್ ಇಲ್ಲ, ಅದು ಕೂಡ ಕೌಂಟ್ ಆಗುತ್ತೆ ನಿಮಗೆ. ನಿಮಗೆ ಒಂದು ಸತಿ ಲಾಗಿನ್ ಅಂತ ನಾನು ಹೇಳಿದ್ರೆ, ಈಗ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರ್ತಾರೆ, ಲ್ಯಾಪ್ಟಾಪ್ ಹಿಡ್ಕೊಂಡಿರ್ತಾರೆ, ಲಾಗಿನ್ ಆಗ್ತಾ ಇದೀನಿ ಅಂತ ಹೇಳ್ತಾರೆ. ದಟ್ ಮೀನ್ಸ್ ನೀವು ಲ್ಯಾಪ್ಟಾಪ್ ಹಿಡ್ಕೊಂಡು ನಾನು ಲಾಗಿನ್ ಆದೆ ಅಂತಂದ್ರೆ ನಾನು ಲಾಗ್ಔಟ್ ಆಗೋವರೆಗೂ ಅದು ವರ್ಕ್ ಅವರ್ಸ್ ಏನೆ. ಸೊ ಇಲ್ಲಿ ನಾನು ಹೇಳೋದು, ಇವಾಗ ಇವ್ರು 14 ಅವರ್ಸ್ ಅಂತ ಹೇಳಕ್ ಬರ್ತಾ ಇದಾರಲ್ಲ, ನಾನು ಕೇಳ್ತೀನಿ, ನೀವು 14 ಅವರ್ಸ್ಗೆ ಪೇ ಮಾಡ್ತೀರಾ?
ಕರೆಕ್ಟ್. 14 ಅವರ್ಸ್ ನೀವು ಪೇ ಮಾಡ್ತೀರಾ. ನೀವು ಇಲ್ಲಿ ಅವರ್ಲಿ ಬೇಸಿಸ್ ಮೇಲೆ ಲೇಬರ್ ಪೇಮೆಂಟ್ ಸಿಸ್ಟಮ್ ತರ್ತಾ ಇದ್ದೀರಾ ಅಥವಾ ಮಂತ್ಲಿ ಪೇಮೆಂಟ್ ಸಿಸ್ಟಮ್ ತರ್ತಾ ಇದ್ದೀರಾ? ನೀವು 14 ಅವರ್ಸ್ ದುಡ್ಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ 14 ಅವರ್ಸ್ ಪೇ ಮಾಡಿ ನೀವು. ಅಂದ್ರೆ ಹೊರದೇಶಗಳಲ್ಲಿ ಕಾನ್ಸೆಪ್ಟ್ ಇದೆ. ಹೊರದೇಶದಲ್ಲಿ ಅದಕ್ಕೆ ನಾನು ಹೇಳ್ತೀನಿ, ಹೊರದೇಶದಲ್ಲಿ ನಿಮ್ಗೆ ಏನಾಗುತ್ತೆ, ನಾನು ಎಷ್ಟು ಗಂಟೆ ವರ್ಕ್ ಮಾಡ್ತೀನಿ ಅದ್ರ ಮೇಲೆ ಕಾಂಟ್ರಾಕ್ಟ್ ಆಗುತ್ತೆ. ಇವಾಗ ನಾನು 40 ಅವರ್ಸ್ ಎ ವೀಕ್ ಅಂತ ಹೇಳಿದ್ರೆ ನಾನು 40 ಅವರ್ಸ್ ವೀಕ್ ಪ್ಲಸ್ ಆರ್ ಮೈನಸ್ 5% ಸೂಪರ್ ಟೈಮಿಂಗ್ಸ್. ಇಲ್ಲಿ ಏನಾಗ್ತಾ ಇದೆ ಹಂಗಿಲ್ಲ, ಇಲ್ಲಿ ಕತ್ತೆಗಳ ತರ ದುಡಿಸ್ಕೊಳ್ಳೋದು. ನಿಮ್ಗೆ ಏನು, ನಾನು ಯಾರನ್ನೋ ಒಬ್ಬರನ್ನ ಕರ್ಕೊಂಡಿದೀನಿ ಅಂತಂದ್ರೆ ಒಂದು ತಿಂಗಳಿಗೆ, ಆಮೇಲೆ ಇಲ್ಲಿ ಇನ್ನೂ ಏನಾಗುತ್ತೆ ನಿಮಗೆ ಪೇಯ್ಡ್ ಲೀವ್ಸ್, ಕ್ಯಾಶುವಲ್ ಲೀವ್ಸ್, ಮೆಡಿಕಲ್ ಲೀವ್ಸ್ ಏನಿರುತ್ತೆ ಅದನ್ನು ಕೂಡ ನಿಮಗೆ ಸಿಸ್ಟಮ್ಯಾಟಿಕ್ ಆಗಿ ತಗೊಳಕ್ ಬಿಡಲ್ಲ. ಯಾಕೆ? ಮೇಲಿಂದ ಪ್ರೆಷರು. ಇಲ್ಲ ನೀವು ಮಾಡಬೇಕು, ಲೀವ್ 2 ದಿವಸ ತಗೊಂಡ್ರೆ ಲೀವ್ ಕೊಡಲ್ಲ, ಅಥವಾ ನೀವು ಕಂಟಿನ್ಯೂಸ್ ಲೀವ್ ತೊಗೊಂಡ್ರೆ ಕೊಡಲ್ಲ. ನಿಮಗೆ ಇಲ್ಲಿ ವರ್ಕಿಂಗ್ ಸ್ಟ್ರಕ್ಚರ್ ಹೆಂಗಿದೆ ನೋಡಿ, ಅಬ್ರಾಡಲ್ಲಿ ಅಂತ ಹೇಳ್ತಾರೆ. ಈಗ ಒಂದು ಯಾವುದೇ ಡೆವಲಪ್ಡ್ ಕಂಟ್ರೀಸ್ ಅಂತ ನೀವು ತಗೊಂಡ್ರು ಮ್ಯಾಂಡೇಟರಿ ಲೀವ್ಸ್ ಅಂತ ಹೇಳ್ತಾರೆ. ಏನ್ ಮ್ಯಾಂಡೇಟರಿ ಲೀವ್ಸು? ನಾನು ಒಂದು ವರ್ಷದಲ್ಲಿ 365 ದಿವಸದಲ್ಲಿ ನಂದು ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಸೋ ಮೆನಿ ಡೇಸ್, ಮ್ಯಾಂಡೇಟರಿ ಕ್ಯಾಶುವಲ್ ಲೀವ್ಸ್ ಸೋ ಮೆನಿ ಡೇಸ್, ಅದನ್ನ ನಾನು ಪೇಯ್ಡ್ ಲೀವ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅಂತ ಇರುವಂತ ಆಪ್ಷನ್ ಸರ್ಟನ್ ಡೇಸ್. ಅದನ್ನ ಬಿಟ್ಟು ನಿಮ್ಗೆ ಏನಾಗುತ್ತೆ, ಎಕ್ಸ್ಟ್ರಾ ಇಷ್ಟು ಬರ್ಡನ್ ಇಂಟ ಜಾಸ್ತಿ ನೀವು ವರ್ಕಿಂಗ್ ಡೇಸ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದ್ರೆ ಕಂಪನಿಯಲ್ಲಿ ಲಾ ಏನ್ ಹೇಳುತ್ತೆ, ನೀವು ಓವರ್ ವರ್ಕ್ ಮಾಡ್ತಾ ಇದ್ದೀರಾ, ಸೊ ಯು ಹ್ಯಾವ್ ಟು ಟೇಕ್ ಎ ಲೀವ್ ಅಂತ ಹೇಳ್ತಾರೆ. ಸೂಪರ್, ಗಾಟ್ ಇಟ್. ನಮ್ಮಲ್ಲಿ ಏನ್ ಮಾಡ್ತಾರೆ ಉಲ್ಟಾ, ನಮ್ಮಲ್ಲಿ ಉಲ್ಟಾ, ಏನ್ರಿ 2 ದಿವಸ ಲೀವ್ ತಗೊಂಡ್ಬಿಟ್ಟಿದ್ದೀರಾ, ಬಂದ್ ವರ್ಕ್ ಮಾಡ್ರಿ ಫಸ್ಟ್. ಅದು ಮೆಡಿಕಲ್ ಎಮರ್ಜೆನ್ಸಿ ಇರಲಿ ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರಲಿ, ಏನಾದ್ರೂ ಇರಲಿ, ಅವ್ರಿಗೆ ಏನ್ ಬೇಕೋ ಇಷ್ಟು ದಿನ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ದಿನ ವರ್ಕ್ ಮಾಡಿ ಅಷ್ಟೇ ನೀವು. ರೈಟ್, ಗಾಟ್ ಇಟ್. ಭಾರತ ಮತ್ತು ವಿದೇಶ ಅಂದ ಸಂದರ್ಭದಲ್ಲಿ ವಿದೇಶಿಗರು ಭಾರತವನ್ನು ಹೇಗೆ ನೋಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹೀಗೆ ಎಲ್ಲ ಓದಿದ್ದು, ಯಾರೋ ಹೇಳಿದ್ದು, ಭಾರತೀಯರು ಅಂದ ಸಂದರ್ಭದಲ್ಲಿ ಅವರಿಗೊಂದು ಭಾವನೆ ಇದೆಯಂತೆ, ದೇ ಆರ್ ದ ಬೆಸ್ಟ್ ಕೆಲಸಗಾರರು. ಅವ್ರು ಹೇಳಿಲ್ಲ ಭಾರತದಲ್ಲಿರೋರು ಅತಿ ಬುದ್ಧಿವಂತರು, ಪ್ರಜ್ಞಾವಂತರು, ಉದ್ದಿಮೆದಾತರು ಅಂತ ಹೇಳಿಲ್ಲ, ದೇ ಆರ್ ದ ಬೆಸ್ಟ್ ಕೆಲಸಗಾರರು ಅಂತ ಹೇಳಿದ್ದಾರೆ. ಹಾಗಾಗಿ ಕತ್ತೆ ಥರ ದುಡಿಸಿಕೊಳ್ಳುವಂತಹ ಮನೋಭಾವ ಅವರಿಗಿದೆ ಅನ್ನೋದಾದರೆ, ನಾವು ಇದನ್ನೇನಾದರೂ ಒಂದು ಪಕ್ಷ ಅಗ್ರಿ ಅಂತ ಏನಾದರೂ ನೌಕರರು ಮಾಡಿದ್ರೆ ಇನ್ನೂ 200 ವರ್ಷಗಳ ಕಾಲ ನೌಕರರಾಗಿಯೇ ಜೀವನವನ್ನು ಭಾರತೀಯರು ನಡೆಸ್ಕೊಳ್ಬೇಕಾಗತ್ತೆ, ನಡಿಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ನೌಕರರು ಕೂಡ ಬಹಳ ಎಚ್ಚೆತ್ತುಕೊಳ್ಬೇಕು. 1961 ಆ ಕಾಯ್ದೆ ಬಗ್ಗೆ ಸರ್ ನನಗೊಂದು ಕ್ಲಾರಿಟಿ ಕೊಡಿ. ಮತ್ತು ಇವಾಗ ಆ್ಯಕ್ಚುಲಿ IT ಕಂಪನಿಗಳ ಮಾಲೀಕರು ಏನು ಡಿಮಾಂಡ್ ಮಾಡ್ತಿದ್ದಾರೆ? ಯಾಕಂದರೆ ಈಗ 9 ಅವರ್ಸ್ ಅಂತ ಒಂದು ಡ್ಯೂಟಿ ಇದೆ. ನನಗೆ ಆಗಿಂದ ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ, ಲಾಗಿನ್ ಮತ್ತು ಲಾಗೌಟ್ ಫಿಸಿಕಲ್ ಅಪಿಯರೆನ್ಸ್ ಮೇಲೆ ಅಥವಾ ವರ್ಕ್ ಫ್ರಮ್ ಹೋಮ ಎನಿ ಟೈಮ್ ಕನ್ಸಿಡರ್ ಆಗುತ್ತಾ? ಒಂದು ಪಕ್ಷ ಫಿಸಿಕಲ್ ಅಪಿಯರೆನ್ಸಲ್ಲೇ 14 ಅವರ್ಸ್ ಅಂತ ಹೇಳಿದ್ರೆ ಟೈಮೇ ಇಲ್ಲ ಅಂತಾಗುತ್ತೆ. ಹಾಗಾಗಿ ಅವ್ರೇನು ಡಿಮಾಂಡ್ ಮಾಡ್ತಿದ್ದಾರೆ ಮತ್ತು 1961 ಕಾಯ್ದೆ ಏನು ಹೇಳುತ್ತೆ? ಇದೆರಡು ಪ್ರಶ್ನೆಗಳು. ಅಲ್ಲ, ಆ ಕಾಯ್ದೆ ಹೇಳೋದ ಪ್ರಕಾರನೇ 9 ಅವರ್ಗಿಂತ ಜಾಸ್ತಿ ಕೆಲಸ ಮಾಡಬಾರ್ದು. ಒಬ್ಬ ಮನುಷ್ಯನ ಕೆಪಾಸಿಟಿ ಇರೋದು ಅಷ್ಟೇ, ಅವನಿಗೆ ಒಂದು ಖಾಸಗಿ ಬದುಕು ಮತ್ತು ಸೋಷಿಯಲ್ ಬದುಕು ಇರುತ್ತೆ ಅಂತ ಆ ಕಾಯ್ದೆ ಹೇಳ್ತಾ ಹೋಗುತ್ತೆ. ಆದರೆ ಈ ಕಾಯ್ದೆಯನ್ನು ಅವರು ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗೂ ಸಹಿತ 9 ಅವರ್ ಅಂತ ಹೇಳುತ್ತಲ್ವಾ, 9+3 ಅಂತಿದೆ. ಅಂದರೆ 9 ಗಂಟೆ ಕೆಲಸ, 3 ಗಂಟೆಗಳ ಕಾಲ ಓವರ್ ಟೈಮ್ ಕೆಲಸ ಮಾಡಬಹುದು ಅಂತಿದೆ. ಸೊ ಎಕ್ಸ್ಟ್ರಾ ಕೊಡ್ತೀವಿ ಅದಕ್ಕೆ, 12 ಅವರು. ಇವಾಗ ಇವರು ಕಾಯ್ದೆಯನ್ನ ಅಮೆಂಡ್ಮೆಂಟ್ ಮಾಡಕ್ ಹೊರಟಿದಾರಲ್ಲ, ಇವಾಗ 12+2 ಮಾಡ್ತಾ ಇದ್ದಾರೆ. 12 ರೆಗ್ಯುಲರ್ ವರ್ಕಿಂಗ್ 2 ಅವರ್ಸ್ OT. ಆವಾಗ 14 ಅವರಿಗೆ ನಮಗೆ ಪರ್ಮಿಷನ್ ಕೊಡಿ ಅಂತ. ಸೊ ಸರ್ ಹೇಳಿದರು ನಮಗೆ ಏನು ಅಂತಂದರೆ, ಇವಾಗ ಗಂಟೆಗಳಲ್ಲಿ 14 ಅವರ್ ಕೆಲಸ ಮಾಡ್ತೀವಿ, 14 ಅವರ್ ಸಂಬಳ ಕೊಡ್ತಾರ ಅಂತ. ನಿಮಗೂ ಪ್ರಶ್ನೆ, ಅವ್ರದ್ದು ಪ್ರಶ್ನೆ. ಈ 14 ಅವರ್ ಕೆಲಸ ಮಾಡಿಸ್ಕೊಂಡ್ರು ಎಷ್ಟೇ ಸಂಬಳ ಕೊಟ್ಟರು 14 ಅವರ್ ಕೆಲಸ ಮಾಡ್ಕೊಳ್ಳೋದೇ ಅಮಾನವೀಯ. ಅದು ಮಾನವ ಹಕ್ಕುಗಳ ದೊಡ್ಡ ಉಲ್ಲಂಘನೆ. ಆದ್ದರಿಂದ ಮೊಟ್ಟ ಮೊದಲನೇದಾಗ ಅವ್ರ ಸಂಬಳಕ್ಕೆ ಮುಖ್ಯವಾಗಿ ನನಗೆ ಇಲ್ಲಿ ಮನುಷ್ಯರಿದಲ್ಲ, ಮನುಷ್ಯರು ಯಂತ್ರಗಳಲ್ಲ. ಇವಾಗೂ ಸಹಿತ ಕಾನೂನಾತ್ಮಕವಾಗಿ 9 ಅವರ್ ಅಂತ ಹೇಳ್ತಾ ಇದಾರಲ್ವಾ, ನಿಮ್ಗೆ ಗೊತ್ತಿಲ್ಲ, ನಿಮಗೆ ಅವ್ರು 9 ಅವರ್ ಕೆಲಸ ಮಾಡಲ್ಲ, ಈಗಾಗಲೇ 14 ಅವರ್ ಕೆಲಸ ಮಾಡ್ತಾರೆ. ಅವ್ರಿಗೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾರಲ್ವಾ, ಅಲ್ಲಿ ಅವ್ರಿಗೆ ಪ್ಯಾಕೇಜಸ್ ಕೊಡ್ತಾರೆ, ಪ್ರಾಜೆಕ್ಟ್ ವರ್ಕ್ಸ್ ಕೊಡ್ತಾರೆ. ಮನೆಗೆ ಬಂದ್ರು, ಅಲ್ಲಿಂದ ಮನೆಗೆ ಬಂದ್ರು ಸಹಿತ ಅವ್ರು ಮೊಬೈಲಲ್ಲೇ ಇರ್ತಾರೆ, ಲ್ಯಾಪ್ಟಾಪ್ ಅಲ್ಲೇ ಇರ್ತಾರೆ. ಅಂದ್ರೆ ಅಡಿಷನಲ್ ಕೆಲಸಗಳನ್ನ ಇವ್ರು ಮಾಡ್ತಾನೆ ಹೋಗ್ತಾರೆ ಇವಾಗೂ ಸಹಿತ. ಸೊ ಕಾನೂನುಬದ್ಧವಾಗಿ 9 ಅವರು, ಅದರ ನಂತರವೂ ಮಾಡ್ತಾರೆ. ಇದರಿಂದಾಗಿ ಎಷ್ಟೋ ಕುಟುಂಬಗಳು ಛಿದ್ರ ಆಗಿದಾವೆ, ಒಡೆದು ಹೋಗಿದಾವೆ. ಮಕ್ಕಳಿಗೆ ಸಮಯ ಕೊಡಕ್ಕಾಗ್ತಾ ಇಲ್ಲ, ತಂದೆ ತಾಯಿಗಳಿಗೆ ಸಮಯ ಕೊಡಕ್ಕಾಗ್ತಾ ಇಲ್ಲ, ಹೆಂಡತಿ ಜೊತೆ ಅನ್ಯೋನ್ಯವಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಏನು ಅಂತಂದ್ರೆ, ಮನುಷ್ಯ ಯಾವಾಗಲೂ ಸಂಘಜೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವನು ಏಕಾಂಗಿಯನ್ನಾಗಿ ಮಾಡಲಾಗುತ್ತೆ, ಅವನನ್ನು ಯಂತ್ರವನ್ನಾಗಿ ಮಾಡಲಾಗುತ್ತೆ. ಲ್ಯಾಪ್ಟಾಪ್ ಮತ್ತು ಮೊಬೈಲ್ಗಳ ಜೊತೆ ಮಾತ್ರ ಅವನ ಮಾತುಕತೆ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಅನಾಹುತಕಾರಿಯಾದಂಥ ಅಪಾಯಕಾರಿಯಾದಂಥ ಕಾನೂನು ಇದೆ ಅಲ್ವಾ, ಇದು ನಿಜಕ್ಕೂ ಅವ್ರಿಗೆ ಬೇಕಾಗಿದೆ. ಅದಕ್ಕೆ 2 ಕಾರಣ ಇದಾವೆ. ಈಗ 3 ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ ಅವರು.
ನನಗೆ 8 ಅವರ್ 3 ಶಿಫ್ಟ್ ಇದೆ. ಈ 3 ಶಿಫ್ಟಲ್ಲಿ ಒಂದು ಶಿಫ್ಟನ್ನು ಕ್ಯಾನ್ಸಲ್ ಮಾಡಬೇಕಾಗಿದೆ ಅವರು. 14 ಎಂಪ್ಲಾಯ್ಸ್ ಡ್ರಾಪ್ ಆಗ್ತಾರಲ್ಲಿ. ಹೇಳ್ತೀನಿ ಕೇಳಿ, ಎರಡು ಶಿಫ್ಟಲ್ಲಿ ಮಾಡಿಬಿಟ್ರೆ, ಒಂದು ಶಿಫ್ಟನ್ನು ತೆಗೆದು ಹಾಕಿಬಿಟ್ರೆ ಅಷ್ಟು ಉಳಿತಾಯ ಆಗುತ್ತೆ. ಕರೆಕ್ಟ್. ಇರುವ ಎಂಪ್ಲಾಯ್ಗಳಿಗೆ ಇರುವಷ್ಟೇ ಸಂಬಳ ಕೊಟ್ಬಿಟ್ಟು ನಾವು 2 ಶಿಫ್ಟಲ್ಲಿ ಕೆಲಸ ಮಾಡಬಹುದು. ಎರಡನೇದು ಅಪಾಯ ಅಂತಂದ್ರೆ ನಿರುದ್ಯೋಗ ಹೆಚ್ಚಾಗುತ್ತೆ. ಯಾಕೆಂದ್ರೆ 1/3 ಅಂದ್ರೆ 3 ಭಾಗದಲ್ಲಿ 1 ಭಾಗ ಎಂಪ್ಲಾಯ್ಗಳ ಮನೆ ಕಳಿಸ್ತಾರೆ. ಯಾಕಂದ್ರೆ ಈ 2 ಭಾಗ ಸಾಕು ನಮಗೆ ಕೆಲಸ ಮಾಡೋದಕ್ಕೆ, ಇವ್ರು ಬೇಕಾಗಿಲ್ಲ, ನೀವು ಮನೆ ಕಳಿಸಿ, ಅವರು ಮಾಡುವ ಕೆಲಸವನ್ನು ಸಹಿತ ಇವ್ರ ಮೇಲೆ ಹಾಕ್ತಾರೆ. ಸೊ ಇದು ಬಹಳ ಮುಖ್ಯವಾಗಿ ಬೇಕಾಗಿರೋದು. ಸೊ ಕಾರ್ಪೊರೇಟ್ ಸರ್ವಿಸ್ ಯಾವತ್ತೂ ಸಹಿತ ಅದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ ಉಳಿತಾಯ ಮತ್ತು ಹೆಚ್ಚು ಎಕ್ಸ್ಪ್ಲಾಯ್ಟೇಷನ್. ನಿಮಗೆ ಗೊತ್ತಿಲ್ಲ, ಮೊದಲನೇದಾಗಿ ಈ ಮೇ 1 ಅಂತ ನೀವು ಕೇಳಿದಿರ, ಕಾರ್ಮಿಕರ ಕ್ರಾಂತಿ. ಅದು ಮೊದಲು 18 ಗಂಟೆಗಳ ಕಾಲ ಕಂಪಲ್ಸರಿ ಕೆಲಸವನ್ನು ಮಾಡಿಸ್ತಾ ಇದ್ರು, ಗುಲಾಮಗಿರಿ ಯುಗ ಅಂತ ಹೇಳ್ತೀವಿ ಅದಕ್ಕೆ ನಾವು. ಆ ಸಂದರ್ಭದಲ್ಲಿ ಎಲ್ಲಾ ದೇಶದ ಯುರೋಪಿಯನ್ ಕಾರ್ಮಿಕರೆಲ್ಲ ಏನ್ ಮಾಡಿದ್ರು ಅಂದ್ರೆ ಒಂದು ರಕ್ತ ಕ್ರಾಂತಿ ಮಾಡಿದ್ರು. ಎಷ್ಟೋ ಜನ, ಸಾವಿರಾರು ಜನ ಪ್ರಾಣ ಕೊಟ್ಟರು. ಸೊ ಆ ಮೂಲಕ ಆವಾಗ 8 ಗಂಟೆಗಳ ಕಾಲ ಮಾತ್ರ ನಾವು ಕೆಲಸ ಮಾಡಬೇಕಂತ ಒಂದು ಕಾನೂನನ್ನು ತಂದ್ರು. ಅದೇ ಮೇ ಡೇ ಅಂತ ನಾವು ಎಲ್ಲಾ ಕಾರ್ಮಿಕರು, ವಿಶ್ವದ ಕಾರ್ಮಿಕರು ಆಚರಿಸ್ತಾ ಇದ್ದೀವಿ. ಅಂದ್ರೆ ಇಷ್ಟು ಜನರ ಪ್ರಾಣ ತ್ಯಾಗದ ಮೂಲಕ ಬಂದಿರತಕ್ಕಂತ ಒಂದು ಕಾಯ್ದೆ ಇದು, ಕಾರ್ಮಿಕ ಕಾಯ್ದೆ, 8 ಗಂಟೆಗಳ ಕೆಲಸ ಅಂತ. ಇವಾಗ ಹಿಸ್ಟ್ರಿ ರಿಪೀಟ್ಸ್. ಮತ್ತೆ ನಾವು ಏನ್ ಮಾಡ್ತಾ ಇದೀವಿ, 9 ಗಂಟೆ, 12 ಗಂಟೆ, 14 ಗಂಟೆ, ಇನ್ನು ಸ್ವಲ್ಪ ದಿವಸ 18 ಗಂಟೆ, ಅಂದ್ರೆ ಮತ್ತೆ ಅದೇ ರೀತಿಯಾಗಿ ಆಗ್ತಾ ಇದ್ದೀವಲ್ವಾ. ಇದು ಮನುಷ್ಯರನ್ನ ಗುಲಾಮರನ್ನಾಗುವ, ಇಲ್ಲಿರ್ತಕ್ಕಂಥದ್ದು ಮೊದಲು ಅನಕ್ಷರಸ್ಥ ಗುಲಾಮರಿದ್ರು, ಇವಾಗ ಎಜುಕೇಟೆಡ್ ಗುಲಾಮರಿದ್ದಾರೆ. ಅವರನ್ನ ಹೇಗೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಒಂದು ಜನಾಂಗ ಇದೆ ನೋಡಿ, ಇಡೀ ಒಂದು ಜನಾಂಗದ ಮಾನಸಿಕ ಆರೋಗ್ಯವನ್ನ, ದೈಹಿಕ ಆರೋಗ್ಯವನ್ನ ಸರ್ವನಾಶ ಮಾಡತಕ್ಕಂಥ ಕೆಲಸವನ್ನ, ಏನ್ ಲಾಭ ಅದರಿಂದ ಅವ್ರಿಗೆ ಲಾಭ ಇದೆ. IT ಇಂಡಸ್ಟ್ರಿ ಗೊತ್ತಲ್ಲ ನಿಮಗೆ, ಅವರು ಇದು ಬಿಲಿಯನ್ಸ್ ಗಂಟ್ಲೆ ವ್ಯವಹಾರಗಳವರು. ಇವ್ರು ಹೇಳಿದಂಗೆ ಔಟ್ಸೋರ್ಸಿಂಗ್. ಅಮೆರಿಕದವರು ಮಹಾ ಜಾಣರಿದ್ದಾರೆ. ಏನ್ ಜಾಣರಿದ್ದಾರೆ ಅಂತಂದ್ರೆ, ಅವರಲ್ಲಿ ಯಾವಾಗಲೂ ಸಹಿತ ಸಂಬಳ, ಸಾರಿಗೆ ಎಲ್ಲಾ ವ್ಯವಸ್ಥೆಯು ಹೆಚ್ಚಿದಾವೆ. ನಮ್ಮ ಇದರಲ್ಲಿ 8 ಗಂಟೆ ಕೆಲಸ ಮಾಡಿದ್ರೆ ಅಲ್ಲಿ 1 ಅವರ್ಗೆ ಕೊಡ್ತಾರೆ. ಆದ್ದರಿಂದ ಈ ಬಡ ದೇಶಗಳು, ಅಭಿವೃದ್ಧಿಶೀಲ ದೇಶಗಳು ಏನಿದಾವಲ್ಲ, ಇಲ್ಲಿ ಬೇಕಾದಷ್ಟು ಜನಸಂಖ್ಯೆ ಇದೆ, ಯುವಕರಿದ್ದಾರೆ, ಅವರೆಲ್ಲರನ್ನೂ ಸಹಿತ ನಾವು ಬಳಸಿಕೊಳ್ಳಬೇಕು. ಅದಕ್ಕೆ ಔಟ್ಸೋರ್ಸಿಂಗ್ ಕೊಟ್ಬಿಡೋಣ, ನಮ್ಮ ಪ್ರಾಜೆಕ್ಟ್ಗಳನ್ನ ಮಾಡ್ಲಿ ಬಿಡು ಅವರು. ನೀವು ಒಂದೇ ನಿಮಿಷ ಸರ್, ಇದಕ್ಕೆ ಮುಂಚೆ ನಿಮ್ಗೆ ಗೊತ್ತಾ, ನಿಮಗೆ ಎಲ್ಲಿ ಬೇಕಾದಲ್ಲಿ ಕಾಲ್ ಸೆಂಟರ್ ಅಂತ ಓಪನ್ ಆಯ್ತು. ಕಾಲ್ ಸೆಂಟರ್ ನಮ್ದು ಮಾತಾಡ್ಬೇಕಾದಾಗ ಅಮೇರಿಕನ್ ಲ್ಯಾಂಗ್ವೇಜ್ ಬರಬೇಕಾಗಿತ್ತು ನಮ್ಮ ನಾಲಿಗೆಗೆ. ಯಾಕೆಂದ್ರೆ ಅಮೆರಿಕದಲ್ಲಿ ಕೂತಿರ್ತಕ್ಕಂಥವ್ನಿಗೆ ನಾವು ಸರ್ವಿಸ್ ಕೊಡ್ಬೇಕಾಗಿತ್ತು. ಅವನಿಗೆ ಇಂಡಿಯಾದವನಂತ ಗೊತ್ತಿರೋದಿಲ್ಲ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಮಾನವ ಶಕ್ತಿಯನ್ನ ಅಲ್ಲಿರ್ತಕ್ಕಂಥವ್ರು ಬಳಸ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ನಾವು ಸಿಗ್ತಾ ಇದೀವಿ. ನಮ್ಮ ಜೀವ ಇದೆಲ್ಲ ಅದಕ್ಕೆ ಬೆಲೆನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇಲ್ಲಿ ಇರ್ತಕ್ಕಂಥ ಯುವ ಶಕ್ತಿ ಇದೆಲ್ಲ ಕಾಸಿಗೆ ಹರಾಜಾಗ್ತಾ ಇದೆ. ಆದ್ರೆ ಮಾನವೀಯ ಮೌಲ್ಯಗಳು ಹೋಗ್ತಾ ಇದಾವೆ, ಮನುಷ್ಯನ ಸಂಬಂಧಗಳು ಹಾಳಾಗ್ತಾ ಇದಾವೆ. ಇವುಗಳನ್ನ ಮೊದಲನೇದಾಗಿ ಆಳುವ ವರ್ಗ ಅಂತಿದೆಯಲ್ವಾ, ಏನು ಅವರು ಹೆಚ್ಚು ಕಡಿಮೆ ದಲ್ಲಾಳಿ ವರ್ಗ, ಅದು ಆ ಆಳುವ ವರ್ಗದವ್ರು ಯೋಚನೆ ಮಾಡಬೇಕಾಗುತ್ತೆ. ಇವರು ಹೇಳ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ಬರ್ಲಿ, ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ, ನೇರವಾಗಿ ರಿಜೆಕ್ಟ್ ಮಾಡಾಕ್ಬೇಕು. ಸಾಧ್ಯ ಇಲ್ಲ ಇದನ್ನ ಅಂತ ಹೇಳ್ಬಿಟ್ಟು ನಾರಾಯಣ ಮೂರ್ತಿ ಅವರು ಒಬ್ಬರು ದೊಡ್ಡ ಕೆಲಸ ಮಾಡಿದ್ರೆ 72 ಅವರ್ ಅಂತಂದ್ರೆ, ನೀವು ಕೆಲಸ ಮಾಡಿದಷ್ಟು ನೀವು ಸಂಪಾದನೆ ಮಾಡಿದ್ರಿ ಸ್ವಾಮಿ. ಇಲ್ಲಿರ್ತಕ್ಕಂಥ ಒಬ್ಬ ಎಂಪ್ಲಾಯ್ ಇದನ್ನಲ್ವಾ, ಅವನಿಗೆ ಒಂದು ಕಿಡ್ನಿ ಫೇಲ್ಯೂರ್ ಆದ್ರೆ ಆ ಕಿಡ್ನಿ ಹಾಕ್ಸೋದೇ ಕಾಸು ಇರೋದಿಲ್ಲ ಅವನಿಗೆ. ನಿಮಗೆ ಮಾತ್ರ ಕೋಟ್ಯಾಂತರ ರೂಪಾಯಿ, ಬಿಲಿಯನ್ ಗಂಟ್ಲೆ ನೀವು ದುಡ್ಡನ್ನು ಮಾಡಿದ್ದೀರಿ. ಇವುಗಳು ಮೊದಲನೇದಾಗಿ ಮನುಷ್ಯರನ್ನಾಗಿ ನೋಡದ ಸಮಾಜ, ಆ ಬಿಸ್ನೆಸ್, ಆ ಕಾರ್ಪೊರೇಟ್ ವಲಯ, ಅದು ನಿಜಕ್ಕೂ ಸಹಿತ ಮಾನವ ದ್ರೋಹಿ. ರೈಟ್ ಸರ್, ನೀವೇನೋ ಪಾಯಿಂಟ್ ರೈಸ್ ಮಾಡಿದ್ರಿ. ಇಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಹೇಗಾಗ್ತಾ ಇದೆ ಅಂತಂದರೆ, ಇವರು ಇಲ್ಲಿ 14 ಅವರ್ಸ್ ವರ್ಕ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ನಾವು ಇಲ್ಲಿ ಮಾತಾಡ್ತಿರೋದು IT-BT ಅಂತಾರೆ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀವಿ. ಅಲ್ಲೇನಾಗುತ್ತೆ, ಆ ಜಾಬ್ನ ಔಟ್ಸೋರ್ಸ್ ಮಾಡಿದಾಗ ಅವರಿಗೆ ಡಾಲರ್ಸಲ್ಲಿ ಪೇ ಮಾಡ್ತಾರೆ. ಅಲ್ಲಿಂದ ಇವ್ರು ಮಾಡುವಂಥ ಕೆಲಸಕ್ಕೆ ಡಾಲರ್ಸಲ್ಲಿ ಪೇ ಮಾಡ್ತಾರೆ. ಕಂಪನೀಸ್ ಏನು ಮಾಡುತ್ತೆ, ಒಂದು ಜಾಬ್ ಔಟ್ಸೋರ್ಸ್ ಮಾಡಿದಾಗ ನಾನು ಇಷ್ಟು ಕೆಲಸನ ಇಷ್ಟು ಗಂಟೆಯಲ್ಲಿ ಇಷ್ಟು ವರ್ಕ್ ಫೋರ್ಸ್ನ ಇಟ್ಕೊಂಡು ಮಾಡಬೇಕಾದ್ರೆ ನನಗೆ ಇಷ್ಟು ಡಾಲರ್ಸ್ ಅಂತ ತೊಗೊಳ್ತಾರೆ. ನೀವು ರೇಷಿಯೋ ಕಂಪೇರ್ ಮಾಡಿದ್ರೆ, ಈಗ ಅಲ್ಲಿ ಒಂದು ಟಾಸ್ಕ್ ಅಥವಾ ಒಂದು ಪ್ರಾಜೆಕ್ಟ್ಗೆ ನೀವು ಒಂದು ಅಮೌಂಟ್ ಎಕ್ಸ್ ಅಮೌಂಟ್ ಅಂತ ನೀವೇನು ತೊಗೊಳ್ತೀರೋ, ಫೈನಲಿ ಇಲ್ಲಿ ಆಫ್ಟರ್ ಆಲ್ ದ ಡಿಡಕ್ಷನ್ಸ್, ಆಫ್ಟರ್ ಆಲ್ ದ ಟ್ಯಾಕ್ಸಸ್, ಆಫ್ಟರ್ ಆಲ್ ದ ಪ್ರಾಫಿಟ್ಸ್ ಅಂತೆಲ್ಲ ನೀವು ಬಂದರೆ, ಇಲ್ಲಿ ಒಂದು ಎಂಪ್ಲಾಯಿಗೆ ಕೊಡೋ ಅಂಥದ್ದು ಬರೀ 10 to 15% ಅಷ್ಟೇ. ಬರೀ 10 to 15% ಅಷ್ಟೇ. ಎಷ್ಟು ಚೀಪ್ ಲೇಬರ್ ಅಂತ ಅಂದರೆ, ಇಲ್ಲಿ ನಾನು ಡೈರೆಕ್ಟಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಕೇಳಕ್ಕೆ ಬಯಸ್ತೀನಿ ಸನ್ಮಾನ್ಯ ನಾರಾಯಣ ಮೂರ್ತಿ ಅವ್ರಿಗೆ, ಸ್ವಾಮಿ
ನೀವು ನಿಮ್ಮ ಒಂದು ಪ್ರಾಜೆಕ್ಟ್ ಕಾಸ್ಟು ಎಷ್ಟು ತಗೊಳ್ತೀರಾ, ಅದರಲ್ಲಿ ಎಂಪ್ಲಾಯೀಸ್ಗೆ ಎಷ್ಟು ಸ್ಯಾಲ್ರಿ ಅಂತ ಕೊಡ್ತಾ ಇದ್ದೀರಾ, ಹೌದು. ಡಿಪೆಂಡಿಂಗ್ ಆನ್, ಓಕೆ, ಈಗ ಅವ್ರು ಜೂನಿಯರ್ ಇರ್ಬೋದು, ಸೀನಿಯರ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ಡಿಪೆಂಡಿಂಗ್ ಆನ್ ದ ಡೆಸಿಗ್ನೇಷನ್, ವಾಟ್ ಎವರ್ ಇಟ್ ಇಸ್. ನೀವು ಆಫ್ಟರ್ ಆಲ್ ದ ಪ್ರಾಫಿಟ್ಸ್ ನೀವು ಏನು ಅವ್ರು ದುಡಿತಾ ಇದ್ದಾರೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನೀವು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮಾತಾಡೋಂಥ ನೈತಿಕತೆ ಇದೆ. ರೈಟ್, ಗಾಟ್ ಇಟ್. ಸಾಮರಸ್ಯ. ಭಾರತವನ್ನು ವಿದೇಶಿಗಳು ಅಷ್ಟು ಪ್ರೀತಿಯಿಂದ ಇಲ್ಲಿನ ಸಂಸ್ಕೃತಿಯನ್ನು ಅಡಾಪ್ಟ್ ಮಾಡ್ಕೋದಕ್ಕೆ ಕೆಲವು ಬರ್ತಾರೆ ಅನ್ನೋದಾದರೆ ಅದಕ್ಕೆ ಹಲವಾರು ಕಾರಣಗಳಲ್ಲಿ ನಮ್ಮ ಸಾಮರಸ್ಯವನ್ನು ನೋಡ್ತಾರೆ. ಹೇ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅತ್ತೆ ಮಾವ ಎಲ್ಲ ಒಂದೇ ಮನೇಲಿದ್ದಾರ, ಮಕ್ಕಳು ಎಷ್ಟು ಸಂಸ್ಕಾರದಲ್ಲಿ ಬೆಳೀತಾ ಇದ್ದಾರೆ, ಎಂತಹ ಸಾಮರಸ್ಯ ಅಂತ. ಮುಂಚೆ ಎಲ್ಲ ಬೀದಿಗೊಂದು ನಲ್ಲಿ ಇದ್ದರೂ ಕೂಡ ಅಲ್ಲೊಂದು 4 ಜನ ಹೆಣ್ಮಕ್ಳು ಒಂದು ಮಾತಾಡೋದು, ತರಕಾರಿ ತರೋದು, ಆ ಸಾಮರಸ್ಯವನ್ನು ನೋಡ್ತಾ ಇರ್ತಾರೆ. ಅವೆಲ್ಲವಕ್ಕೂ ಇದು ಬ್ರೇಕ್ ಬೀಳಲ್ವಾ? ಯಾಕಂದರೆ ಇವತ್ತು ವಿಮೆನ್ ಕೂಡ ವರ್ಕಿಂಗ್. ಇಟ್ ಅಪ್ಲೈಸ್ ವಿಮೆನ್ ಟು. ನಾನು ನೀವು ವಿಮೆನ್ ಆ್ಯಸ್ ಇಟ್ ಈಸ್. ಇವಾಗ ನನಗೆ ನಿಮ್ಗೂ ಕೇಳಿದ್ರು ನಮ್ಮ ಪಕ್ಕದ ಬೀದಿಲಿ ಯಾರು ಇರ್ತಾರೆ ಅಂತಲೇ ಗೊತ್ತಿಲ್ಲ, ಪಕ್ಕದ ಮನೇಲಿ ಯಾರು ಇದ್ದಾರೆ ಒಂದು ಐಡಿಯಾ ಇದೆ ಅಷ್ಟೇ. ಆ್ಯಸ್ ಇಟ್ ಈಸ್ ಈ ಸಿಚುವೇಶನ್ಗೆ ಬಂದಿದ್ದೀವಿ. ಇನ್ನಷ್ಟು ಇದನ್ನ ಕೆಲಸದ ಕಡೆ ಹೆಚ್ಚಿಗೆ ನಾವು ಸಮಯ ಕೊಟ್ಕೊಳ್ತಾ ಹೋದರೆ ಬಹುಶಃ ಮನೆಯಲ್ಲಿ ಯಾರಿರ್ತಾರೋ ಅವರ ಏನು ಸಮಸ್ಯೆಗಳಿರುತ್ತೆ, ಅಥವಾ ಅವ್ರಿಗೆ ಒಂದು ಬರ್ತ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಹಬ್ಬ ಹುಣ್ಣಿಮೆ, ಮದುವೆ ಮುಂಜಿ, ಯಾವುದಕ್ಕೂ ಸಮಯ ಇರೋದಿಲ್ಲ ಮೇಡಮ್. ಕಲ್ಚರಲ್ ಹಬ್ ಇಂಡಿಯಾ. ಅಲ್ಲ, ನನಗೆ ಈ ನೀತಿ ಮಾಡಬೇಕಾದ್ರೆ ದಿನಕ್ಕೆ 24 ಗಂಟೆ ಅಷ್ಟೇ ಅಂತ ಅರಿವೇ ಇರಲ್ವಾ? ಪ್ರಶ್ನೆ ಅದೇ ಮೇಡಮ್. ಇದು ಓಕೆ, ಬಟ್ ನಾವಿವಾಗ ಆಧುನಿಕ ತಂತ್ರಜ್ಞಾನ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. AI ಬಂದಿದೆ. AI ಯೂಸ್ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಯೂಸ್ ಮಾಡಿ ಇಂಪ್ರೂವ್ ಯುವರ್ ವರ್ಕ್ ಅಂತ ಹೇಳ್ತಾರೆ. AI ಬಂದಿದೆ, ಕೆಲಸದಲ್ಲಿ ಎಲ್ಲ ಟೆಕ್ನಿಕ್ಸ್ ಯೂಸ್ ಮಾಡ್ತಾ ಇದೀವಿ. ಡು ದೇ ಹ್ಯಾವ್ ರೂಮ್ ಫಾರ್ ಸೋ ಮಚ್ ಆಫ್ ವರ್ಕ್? 14 hours ಆಫ್ ವರ್ಕ್. ಒನ್ ಕ್ವೆಶ್ಚನ್. ಹೌದೌದು. ಇರೋ ಜನರ ಹತ್ರ ಕೆಲಸ ಮಾಡಿಸಿ. ವೆನ್ ಯು ಆರ್ ಯೂಸಿಂಗ್ AI, ಇಸ್ ದೇರ್ ನೆಸೆಸಿಟಿ ಆಫ್ ಇಟ್? ಅಲ್ಲ, ಕಂಪ್ಯೂಟರ್ ಅಂತ ಕಂಪ್ಯೂಟರ್ನೇ ಅನ್ವೇಷಣೆ ಮಾಡಿದಾಗಲೂ ಕೂಡ ಒಂದಷ್ಟು ವಿರೋಧ ವ್ಯಕ್ತ ಆಯಿತು. ಇದರಿಂದ ಎಷ್ಟೋ ಜನ ಎಂಪ್ಲಾಯ್ ಹೋಗ್ತಾರೆ, ಅಥವಾ ಈಗ ಕ್ಯಾಲ್ಕುಲೇಟರ್ ಬಂದಾಗ, ಅಥವಾ ಮತ್ತೇನೋ ಹೊಸ ಹೊಸ ಆವಿಷ್ಕಾರಗಳೇನೇ ಆದಾಗ. ಮೇಡಮ್, AI ಟೆಕ್ನಾಲಜಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಸಾರಿ ಟು ಇಂಟರಪ್ಟ್. ನಿಮಗೆ AI ಟೆಕ್ನಾಲಜಿ ಒಂದು ವೇಳೆ ಏನಾದರೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 60 to 80% ಆಫ್ ದ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಕೆಲಸನೇ ಇರಲ್ಲ. ನಿಮಗೆ 60 to 80% ಆಫ್ ದ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಕೆಲಸನೇ ಇರಲ್ಲ. ಅದು ಹೆಂಗೆ ಅಂತಂದರೆ, ಅಲ್ಲ, ಈ ಭಯಕ್ಕೆ ಒಂದು ಪಕ್ಷ ಒಗ್ರಿ ಅಂದ್ಬಿಟ್ರೆ ನೌಕರರು ಅನ್ನೋ ಭಯನೂ ಆಗುತ್ತೆ. ಇಲ್ಲ, ಅದು ಅಗ್ರಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಮೇಡಮ್. ಸಿ, ಈಗ 14 hours ವರ್ಕ್ ಮಾಡ್ತೀನೋ, ಇಲ್ಲ, ಆ ರೀತಿ ನಿಮಗೆ ಬರೋಕ್ಕೆ ಚಾನ್ಸೇ ಇಲ್ಲ ನಿಮಗೆ. ಸಿ, ರಿಪ್ಲೇಸಿಂಗ್ ಎ ಹ್ಯೂಮನ್ ಬೀಯಿಂಗ್ ಫ್ರಮ್ ಅ ಟೆಕ್ನಾಲಜಿ ಇಸ್ ಟೋಟ್ಲಿ ಡಿಫ್ರೆಂಟ್. ಆದರೆ ಒಂದು ವ್ಯಕ್ತಿ ನನ್ನ ಪೊಟೆನ್ಷಿಯಲ್ನ ಮೀರಿ ನಾನು ವರ್ಕ್ ಮಾಡಬೇಕು ಅಂತ ಇರುವಂಥದ್ದು ಇರುತ್ತಲ್ಲ, ವರ್ಕ್ ಅವರ್ಸ್, ಇದು ಡಿಫ್ರೆಂಟ್. ಸೊ ಇಲ್ಲಿ ನಾವು ಮಾತಾಡ್ತಿರೋದು ವರ್ಕಿಂಗ್ ಅವರ್ಸ್ ಬಗ್ಗೆ. ಐಶ್ವರ್ಯ ರೈ ಒಂದು ಸಂದರ್ಶನದಲ್ಲಿ ಮಾತಾಡಿದ್ರು. ವಿದೇಶದವರು ಯಾರೋ ಆಕೆ ವಿಶ್ವಸುಂದರಿಯಾದ ಸಂದರ್ಭದಲ್ಲಿ ಆ ಇಂಟರ್ವ್ಯೂ ಮಾಡುವಂಥ ವ್ಯಕ್ತಿ ಕೇಳ್ತಾರೆ, ನೀವಿನ್ನೂ ಇಷ್ಟು ವರ್ಷ ಆದರೂ ನಿಮ್ಮ ಪ್ಯಾರೆಂಟ್ಸ್ ಜೊತೆ ಇದ್ದೀರಾ ಅಂತ. ಸೊ ಅದಕ್ಕೆ ಐಶ್ವರ್ಯ ರೈ ಕೊಟ್ಟಂತಹ ರಿಪ್ಲೈ ಇಷ್ಟೇ, ನಾವು ನಮ್ಮ ಪೋಷಕರ ಜೊತೆ ಊಟ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಿಲ್ಲ. ಇದಕ್ಕಿಂತ ಬೇಕಾ ಭಾರತನ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ. ಇಲ್ಲಿ ಸಾಮರಸ್ಯದಿಂದನೇ ಬದುಕೋದು, ಪ್ರತಿ ಕ್ಷಣ ಎಮೋಷನ್ಸ್ ಕೆಲಸ ಮಾಡುತ್ತೆ. ಸೊ ಇದು ಎಷ್ಟರ ಮಟ್ಟಿಗೆ ಬರ್ಡನ್ ಮಾಡ್ಬೋದು ಫ್ಯಾಮಿಲಿಗಳ ನಡುವೆ. ಈಗಲೇ ನ್ಯೂಕ್ಲಿಯರಿಗೆ ಬಂದ್ಬಿಟ್ಟಿದ್ದೀವಿ. ಸೊ ಇವತ್ತು ನಾವು ICSE ಸಿಲೆಬಸ್ಸು, CBSE ಅಥವಾ ಸ್ಟೇಟ್ ನೋಡಿದ್ರೆ, ಸ್ಟೇಟು ಮತ್ತು CBSEಯಲ್ಲಿ ಲಿವಿಂಗ್ ಟುಗೆದರು, ಡಿವೋರ್ಸ್, ಈ ಥರ ಶಬ್ದಗಳ ಪ್ರಯೋಗ ಕಡಿಮೆ ಇದೆ. ಬಟ್ ICICಯಲ್ಲಿ ಸಿಂಗಲ್ ಪ್ಯಾರೆಂಟಿಂಗು ಅದರದ್ದೆಲ್ಲ ಇಂಟ್ರೊಡಕ್ಷನ್ ಆಗಿಬಿಟ್ಟಿದೆ. ಸೊ ನನ್ನ ರೂಟಿಂದ ಹೇಳೋದು ಅಂದರೆ ಒಂದು ಮಗುವಿನ ಮೇಲೂ ಕೂಡ ಇದು ಪರಿಣಾಮ ಬೀರ್ಬೋದಾ ಅಂತ. ಪರ್ಫೆಕ್ಟ್ಲಿ ಎಸ್. ಮಗುಗೆ ತಂದೆ ತಾಯಿ ಇಬ್ಬರು ಬೇಕು. ನಮ್ಮ ಸೊಸೈಟಿನಲ್ಲಾಗಲೇ ಸಿಂಗಲ್ ಪೇರೆಂಟ್ಸ್, ತಂದೆ ಇಲ್ಲ ಅಥವಾ ತಾಯಿ ಇಲ್ಲ ಅಂತ ಒಂದು ಕುಟುಂಬನೂ ಬಂದುಬಿಟ್ಟಿದೆ ಅಸ್ತಿತ್ವಕ್ಕೆ. ಡಿವೋರ್ಸ್ ರೇಟ್ ಹೆಚ್ಚಿಗೆ ಆಗ್ತಾ ಇದೆ. ವಿಚ್ಛೇದನ ಅನ್ನೋದು ಮಿಡಿಯೇಷನ್ ಸೆಂಟ್ರಿಗೆ ಹೋದರೆ ಇಬ್ಬರು ಜಗಳಾಡ್ತಿರ್ತಾರೆ, ನನಗೆ ಫಸ್ಟ್ ಬೇಕು ಅಂತ. ಆ ಸ್ಥಿತಿಗೆ ಬಂದಿದ್ದೀವಿ. ಹಾರ್ಡ್ಲಿ 3 ತಿಂಗಳು ಸಂಸಾರನೂ ಮಾಡಿರಲ್ಲ ಮೇಡಮ್. 3 ತಿಂಗಳಲ್ಲ, 15 ದಿನ ಆದಮೇಲೆ ಡಿವೋರ್ಸಿಗೆ ಹೋಗಿರೋ ಕೇಸಸ್ನ ನಾನೇ ನೋಡಿದ್ದೀನಿ, ನನ್ನ ಹತ್ರಕ್ಕೆ ಬಂದಿದೆ. ಇದು ವಿದೇಶದಲ್ಲಿ ನೋಡಿದ್ರೆ ಸಮ್ವೇರ್ ದೇ ಆರ್ ವೆರಿ ಫ್ರೀ, ದೇ ಡೋಂಟ್ ಕೇರ್. ಬಟ್ ಇಲ್ಲಿ ವಿ ಆರ್ ಸೋಷಿಯಲ್ ಬೀಯಿಂಗ್ಸ್, ಒಂದು ಕಲ್ಚರ್ಗೆ ರೆಸ್ಪೆಕ್ಟ್ ಕೊಡ್ತೀವಿ. ನಮ್ಮ ಸಮಾಜ ಹೇಗಿದೆ ಅಂತಂದರೆ, ಈ ಕಡೆ ಫುಲ್ ಮಾಡ್ರನ್ನೂ ಆಗಿಲ್ಲ, ಆ ಕಡೆ ಫುಲ್ ಟ್ರೆಡಿಷ್ನಲ್ಲೂ ಆಗಿಲ್ಲ.
ಒಂದು ಫ್ಯಾಮ್ಲಿನಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಆಗಿರುತ್ತೆ, ಅದು ಆ ಇಡೀ ಬೀದಿಗೆ ಒಂದು ವಿಚಾರ ಗಾಸಿಪ್ ಮಾಡೋದಕ್ಕೆ. ಆ ಗಾಸಿಪ್ ಮಾಡಿದ್ಮೇಲೆ ಅದನ್ನ ಅರ್ಗಿಸ್ಕೊಂಡು ಇವರು ಇನ್ನು ಜೀವನ ಹೇಗೋ ಮುಂದೆ ಸಾಗಿಸ್ತಾ ಇರ್ತಾರೆ. ಇದ್ರ ಮಧ್ಯ 14 hours ಅರ್ಗಿಸ್ಕೊಡೋಕ್ಕೂ ಸಮಯ ಇಲ್ಲ. ಆಮೇಲೆ ಅವರು ಈ ಒತ್ತಡ ತಗೊತಾ ಇರ್ತಾರಲ್ಲ, ಇದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ. ಸೈಕೋ ಅಂತಂದರೆ ಮಾನಸಿಕವಾಗಿ, ಸೋಮ ಅಂತಂದರೆ ಸೆಲ್ಸ್ ಆಫ್ ದ ಬಾಡಿ. ಇವತ್ತು ವಿಜ್ಞಾನ ಏನು ಹೇಳುತ್ತೆ ಅಂದರೆ ಕ್ಯಾನ್ಸರ್ ಈಸ್ ಆಲ್ಸೋ ಬಿಕಾಸ್ ಆಫ್ ಸೈಕೋಸೊಮ್ಯಾಟಿಕ್ ಕನ್ಸರ್ನ್ಸ್, ಟ್ಯೂಮರ್ ಇಸ್ ಬಿಕಾಸ್ ಆಫ್ ಸೈಕೋಸೊಮ್ಯಾಟಿಕ್ ಕನ್ಸರ್ನ್ಸ್. ಬೆನ್ನು ನೋವ್ತಾ ಇದೆ, ಕುತ್ತಿಗೆ ನೋವ್ತಾ ಇದೆ, ತಲೆ ನೋವ್ತಾ ಇದೆ, ಆಲ್ ಆಫ್ ಇಟ್ ನಾಟ್ ಜಸ್ಟ್ ಡಿಸಾರ್ಡರ್ಸ್, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರ್ಬೋದು, ಪಾಸ್ಚರ್, ಅದೆಲ್ಲ ಒಂದು ಕಡೆ ಆಯಿತು ಅಂದರೆ ಇಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಸ್ಟ್ರೆಸ್. ಅಂಡರ್ಲೈನಿಂಗ್ ವರ್ಡ್ ಸ್ಟ್ರೆಸ್. ಐಶ್ವರ್ಯ ರಾಯ್ ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಅಂತ ಒಂದು ಸಮಾಜದಲ್ಲಿ ನಾವು ಇದ್ದೀವಿ. ಆ ಥರ ನಮ್ಮದು ಕುಟುಂಬ ಅಷ್ಟು ಸ್ಟ್ರಾಂಗ್, ಬೇಸ್ ಹಂಗಿದೆ. ಎಸ್. ಆ್ಯಂಡ್ ಸರ್ ಹೇಳ್ದಂಗೆ ಮೇಡಮ್, ನನಗೆ ಔಟ್ ಆಫ್ ಇಂಡಿಯಾ ಕ್ಲೈಂಟ್ಸ್ ಕೆಲವೊಂದ್ಸಲಿ ಅಪ್ರೋಚ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಆಫ್ಟರ್ ಆರ್ ವರ್ಕ್ ಅವರ್ಸ್ ನಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಕರೆಕ್ಟ್, ಮಾಡೋದೇ ಇಲ್ಲ. ಬಟ್ ನಾವು ಭಾರತೀಯರು ಎಷ್ಟು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ ಅಂತಂದರೆ, ಆಫ್ಟರ್ ವರ್ಕ್ ಅವರ್ಸ್ ಕಾಲ್ ಬಂದ್ರೂ ಇಷ್ಟಪಟ್ಟು ಕಾಲ್ ಆನ್ಸರ್ ಮಾಡ್ತೀವಿ. ಕಷ್ಟಪಟ್ಟಲ್ಲ, ಇಷ್ಟಪಟ್ಟು. ಕೆಲಸ ಇದ್ರೆ ಓಕೆ ಮಾಡಿ ಮುಗಿಸ್ಬಿಡೋಣ, ನನಗೆ ನಾಳೆ ನನಗೂ ಕೆಲಸ ಈಸಿ ಆಗುತ್ತೆ, ನಾನು ಹೆಲ್ಪ್ ಕೇಳಿದ್ರೆ ಅವರು ಮಾಡ್ಕೊಡ್ತಾರೆ. ವಿ ಆರ್ ವೆರಿ ಅಕಾಮಡೇಟಿವ್. ಕರೆಕ್ಟ್. ದಟ್ ಈಸ್ ಆಲ್ಸೋ ಒನ್ ಆಫ್ ಅವರ್ ಕಲ್ಚರಲ್ ವ್ಯಾಲ್ಯೂಸ್. ಹೌದು. ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು ಸರಿನಾ? ರೈಟ್, ವೆರಿ ನೈಸ್. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅದೇ 14 ಗಂಟೆಯ ಕೆಲಸದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಸೊ ಇನ್ನೂ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಪರಿಹಾರ ಏನು? ಸಂತೋಷ್ ಲಾಡ್ ಅವರು ಆ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಮ್ಮ ಶಶಿಕಾಂತ್ ಎಡಳ್ಳಿಯವರು ಒಂದು ಮಾತು ಹೇಳಿದ್ರು, ಅಂಥದ್ದೊಂದು ಪ್ರಪೋಸಲ್ ಬರ್ತಾ ಇದ್ದಾನೆ ಡೈರೆಕ್ಟ್ ರಿಜೆಕ್ಟ್ ಮಾಡಬೇಕು ಅಂತೇಳಿ. ಯಾಕಂದರೆ ಅವರು ಇಷ್ಟು ವರ್ಷದ ಅನುಭವವನ್ನು ಹೊಂದಿರ್ತಾರೆ. ಅಫ್ಕೋರ್ಸ್ ಆಲಿಸಬೇಕು, ಕಂಪನಿಗಳ ವಿಚಾರವನ್ನು ಆಲಿಸ್ಬೇಕು, ಐ ಅಗ್ರಿ. ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡೋದು ಅನ್ನುವಂಥ ಧೋರಣೆ ಅವರಲ್ಲಿ ಕಾಣಲಿಲ್ಲ ಅಂತ ನಾನು ಹೇಳಿದ ನಿಮಗೆ ಆಫ್ ದ ರೆಕಾರ್ಡ್. ಹೌದು ಅದು ವಿಷಯ. ಹೌದು. ಈಗೇನು ಮಾಡೋಕ್ಕಾಗಲ್ಲ ಅನ್ನಿಸ್ತಿದ್ದೀನ, ಅಥವಾ ಹೆಂಗೆ ಇದನ್ನು ಎಂಪ್ಲಾಯಿಗೆ ಪೂರಕವಾಗಿ ಹೆಂಗೆ ಮಾಡ್ಬೋದು? ಸರ್ಕಾರ ಬಗ್ಗೆ ಫೋಕಸ್ಡ್ ಆಗಿರುತ್ತೆ ಅಂತ ಅನ್ಸುತ್ತಾ? ಸರ್ಕಾರದ ಸರ್ಕಾರ 100% ಟೈಮ್ ಪಾಸ್ ಅಷ್ಟೇ. ಇದು ಯಾವುದೇ ಕಾರಣಕ್ಕೂ ಎಕ್ಸೆಪ್ಟ್ ಆಗಲ್ಲ. ನಿಮ್ಗೆ ಇನ್ನೂ ಹ್ಯೂಮನ್ ರೈಟ್ಸ್ ಎಂಟ್ರಿ ಆಗಿಲ್ಲ. ಹ್ಯೂಮನ್ ರೈಟ್ಸ್ ಎಂಟ್ರಿ ಆಗುತ್ತೆ ನೆಕ್ಸ್ಟ್. ಇದಾದ್ಮೇಲೆ ನೆಕ್ಸ್ಟು ಏನು ಹೇಳ್ತೀವಿ, ನಿಮಗೆ ಸೇಮ್ ಈಗ ಈ ಕಂಪ್ನೀಸ್ IT-BT ಕಂಪ್ನೀಸ್ ಏನಿದಾರಲ್ಲ, ಅದರಲ್ಲೇ HR ಪಾಲಿಸೀಸ್ ಚೇಂಜ್ ಮಾಡಬೇಕಾಗ್ತದೆ ನಿಮಗೆ. ಇಟ್ಸ್ ನಾಟ್ ದಟ್ ಈಸಿ. ಈಗ 14 hours ನಾನು ನಿಮ್ಮನ್ನ ಲಾಗಿನ್ ಲಾಗ್ಔಟ್ ಮಾಡ್ಬಿಟ್ಟು ನಿಮ್ಮನ್ನ ನಾನು ಒಂದು ಕಂಪ್ನಿ ಉಳಿಸ್ಕೊಳ್ತೀನಿ ಅಂತಂದ್ರೆ, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಆಲ್ ದ ಆಕ್ಟಿವಿಟೀಸ್. ಸೊ ನಿಮಗೆ ಬೇರೆ ಹೆಲ್ತ್ ಬೆನಿಫಿಟ್ಸ್ ಆಗಲಿ ಮತ್ತು ಬೇರೆ ಎಲ್ಲ ನಿಮಗೆ ಅರೌಂಡ್ 14 hours ರನ್ ಆಗುತ್ತೆ. ಅದನ್ನೆಲ್ಲ ಕಂಪ್ನಿಯವ್ರು ಯಾರು ಒಪ್ಕೊಳ್ಳಲ್ಲ ನಿಮಗೆ. ದೇ ವಿಲ್ ನಾಟ್. ನಿಮಗೆ ಶಶಿಕಾಂತ್ ಅವರು, ಈಗ ಕಳೆದ ಒಂದು ವಾರ 10 ದಿವಸದ ಹಿಂದೆ ದೊಡ್ಡ ಹೋರಾಟ ಆಯಿತು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸದಲ್ಲಿ, ಉದ್ಯೋಗದಲ್ಲಿ ಪ್ರಾಶಸ್ತ್ಯ ಕೊಡಬೇಕು ಅಂತ. ಅದು ಕೌಂಟ್ರ ಇದು ಅಂತ ಯಾವ ಹೋರಾಟನೂ ಆಗಲಿಲ್ಲ, ಸುಮ್ಮನೆ ಮಾತುಕತೆ ಆಯ್ತು ಅಷ್ಟೇನೆ, ಬಿಟ್ಟರೆ ಇನ್ನೇನು ಇಲ್ಲ. ಯಾಕೆ ಅಂತ ಕಡೆ ಪಕ್ಷ ಅದಾದ್ರೂ ಆಯ್ತಲ್ಲ, 100% ಕನ್ನಡಿಗರು ಕೊಡಬೇಕು ಅಂತ ಯಾವಾಗ ತಮಿಳುನಾಡಲ್ಲಿ ಸಾಧ್ಯ ಆಗುತ್ತೋ 90% ತಮಿಳರೇ ಕೊಡಬೇಕು ಅಂತಿದೆ. ಹೌದು ಅಲ್ವಾ? ಸೊ ಆಂಧ್ರದಲ್ಲಿ 70% ಜನಕ್ಕೆ ಕೊಡಬೇಕು ಅಂತಿದೆ. ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ, ಯಾಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇರ್ತಕ್ಕಂಥ ಆಳುವ ವರ್ಗ ಮತ್ತು ಇನ್ನೊಂದಂದ್ರೆ ನಿರಭಿಮಾನಿಯಾಗಿರ್ತಕ್ಕಂಥ ಕನ್ನಡಿಗರದು. ಆಯ್ತಾ? ಕನ್ನಡಿಗರು ಈಗಾಗಲೇ ಕನ್ನಡ ಸಂಘಟನೆಗಳು ಬುಗಿರದ್ ಬೆಳಕಾಗಿತ್ತು, ನಮ್ಗೆ 100% ಕೊಡಿ ಅಂತ ಕೇಳಬೇಕಾಗಿತ್ತು, ಆದ್ರೆ ಆಗಿಲ್ಲ. ಆದ್ರೆ ಯಾವುದೋ ಒಂದು ಇಂಟೆನ್ಷನ್, ಅದಕ್ಕೆ ಬೇರೆ ಇಂಟೆನ್ಷನ್ ಇತ್ತು. ಯಾಕೆ ಅಂದ್ರೆ ಅಧಿವೇಶನ ನಡೆದಾಗ ಒಂದು ವಿಷಯವನ್ನ ಹಗರಣಗಳ ವಿರುದ್ಧವಾಗಿ ಎತ್ತಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ದಕ್ಷಿಣ ಕನ್ನಡದಲ್ಲಿ ಆ ಜಿಲ್ಲೆಯಲ್ಲಿ ಮಾತ್ರ ಇದನ್ನ ಇಮ್ಮಿಡಿಯೇಟ್ ಆಗಿ ಅಪ್ಲೈ ಮಾಡಿದ್ರು. ಗಮನ ಇಟ್ಕೊಳ್ಳಿ ನೀವು, ಯಾಕಂದ್ರೆ ಅಲ್ಲೇ ಬೆಂಕಿ ಹತ್ತುತ್ತೆ ಅಂತ. ಹೌದು, ಅಲ್ಲಿ ಸಂಘ ಪರಿವಾರದ ಹೆಚ್ಚು ಸ್ಟ್ರಾಂಗ್ ಇರೋದೇ ಬೆಂಕಿ ಹತ್ತುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಹಗರಣಗಳ ಚರ್ಚೆಯನ್ನ ಒಂದು ಸ್ವಲ್ಪ ಡೈಲ್ಯೂಟ್ ಮಾಡಿ ಇನ್ನೊಂದು ಚರ್ಚೆಯನ್ನು ಹುಟ್ಟಿಸಬೇಕು ಅನ್ನೋದು ಒಂದು ಆಡಳಿತಾತ್ಮಕವಾದಂತಹ ತಂತ್ರಗಾರಿಕೆ ಆಗಿತ್ತು. ಆದ್ರೆ 100% ಯಾಕೆ ಹೆಂಗೆ ಇಮಿಡಿಯೇಟ್ ಆಗಿ ಯೂಟರ್ನ್ ನೋಡಿತ್ತು ಸರ್ಕಾರ? ಸಚಿವ ಸಂಪುಟದಲ್ಲಿ ಅಪ್ರೂವಲ್ ತೆಗೆದುಕೊಳ್ತು, ಟ್ವಿಟರ್ ಅಧಿವೇಶನದಲ್ಲಿ ಇಡಬೇಕಾಗಿತ್ತು, ಇದ್ದಕ್ಕಿದ್ದಂಗೆ ಆಗೋದಿಲ್ಲ ಅಂತ ಯಾಕೆ ಹೇಳಿದ್ರು? ಯಾಕೆ ಅಂತಂದ್ರೆ ಈ ತಕ್ಷಣ ಗೊತ್ತಾ, ಮೋಹನ್ ಅಳ್ವಾ ಆಗಿರ್ಬೋದು ಅಥವಾ ಕಿರಣ್ ಮಜುಂದಾರ್ ಆಗಿರ್ಬೋದು, ಇವರೆಲ್ಲರೂ ಸಹಿತ ಇಮಿಡಿಯೇಟ್ ಆಗಿ ವಿರೋಧ ವ್ಯಕ್ತಪಡಿಸಿದ್ರು, ಟ್ವೀಟ್ಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ಇದು ಯಾರು ನಾವು ಬಂಡವಾಳನೇ ಹಾಕೋದಿಲ್ಲ ಅಂತ ಯೋಚನೆ ಮಾಡಿದ್ರು. ಯಾಕೆ ಅಂದ್ರೆ ಈ ಸದ್ಯಕ್ಕಿರ್ತಕ್ಕಂಥ ಸರ್ಕಾರಗಳೆಲ್ಲವೂ ಸಹಿತ ನಡೀತಾ ಇರ್ತಕ್ಕಂಥದ್ದೇ ಇವ್ರ ಬಂಡವಾಳದಿಂದ.
ಸೊ ಇಲ್ಲಾಂದ್ರೆ ಇವ್ರ ಬಂಡವಾಳವೇ ಇರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಕನ್ನಡಿಗರಿಗೆ ಬೇಕು. ಸರೋಜಿನಿ ಮಹಿಷಿ ವರದಿ ಅದನ್ನ ಹೇಳುತ್ತೆ, ಕನ್ನಡಿಗರಿಗೆ ಮೊದಲ ಪ್ರಾಶಸ್ತ್ಯ. ಆದ್ರೆ ಇವತ್ತಿನವರೆಗೂ ನೀವು ಹೇಳೋ ಮಾತು ನೋಡಿದ್ರೆ ಕನಸಾಗೆ ಉಳ್ಕೊಳ್ಳುತ್ತೆ. ಇಲ್ಲ, ಇದು ಯಾವತ್ತೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಸರ್ಕಾರಗಳು ಯಾವತ್ತು ಜನರ ಪರವಾಗಿ ಇದೆ ಅನ್ನುವ ಹಾಗೆ ಮೊಸಳೆ ಕಣ್ಣೀರು ಹಾಕಿದ್ರೂ ಸಹಿತ ಅವರು ಇರ್ತಕ್ಕಂಥದ್ದು ಯಾವತ್ತು ಅವರು ಆಡಿಸ್ತಕ್ಕಂಥ ಸೂತ್ರಧಾರಿಗಳು ಬೇರೆ ಆಗಿದ್ದಾರೆ. ಅದು ಕಾರ್ಪೊರೇಟ್ ಆಗಿದೆ. ನೀವು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಇವರೆಲ್ಲರೂ ಸಹಿತ ಆಳುವ ಗೊಂಬೆಗಳೇ, ಮ್ಯಾನೇಜರ್ಸೇ, ದಲ್ಲಾಳಿಗಳೇ ಹೊರತಾಗಿ ಈ ಸೂತ್ರಧಾರರು ಬಹಳ ಭಿನ್ನವಾಗಿದ್ದಾರೆ. ಆದ್ದರಿಂದ ಅವರು ಆಡಿದ ಹಾಗೆ, ಅವರ ತಕ್ಕ ಹಾಗೆ ಕಾನೂನುಗಳನ್ನು ಬದಲಾಯಿಸ್ತಾ ಬರ್ತಾರೆ. ಇವುಗಳು ನಿಜಕ್ಕೂ ಸಹಿತ ಬಲಿಪಶಿ ಆಗ್ತಕ್ಕಂಥದ್ದು ಈ ದೇಶದ, ಈ ನಾಡಿನ ಯುವಕರು. ನಿಮ್ಮ ಪ್ರಕಾರ ಹಂಗಾದ್ರೆ ಕರ್ನಾಟಕದ ರಾಜಕಾರಣಿಗಳ ಮತ್ತೊಂದು ಈ ಆಟಕ್ಕೆ ನೌಕರರು ಬಲಿ ಆಗ್ತಾರೆ. ಅದನ್ನೇ ಮಾಡ್ತಾ ಬಂದಿದ್ದಾರೆ. ಮೊದಲಿಂದ ಮಾಡೋದೇನು ಇವರಿಗೆ ಬರೀ ಜನರೇ ಬಲಿಯಾಗ್ತಾರೆ, ಜನರೇ ಸಂತ್ರಸ್ತರಾಗ್ತಾರೆ, ಇವರಲ್ಲ. ಸೊ ಆದ್ದರಿಂದ 14 ಅವರ್ ಕೆಲಸ ಮಾಡ್ತೀರಿ ಅಂತ ಹೇಳ್ಬಿಟ್ಟು 14 ಅವರ್ ಕೆಲಸ ಮಾಡಿ ಇರುವ ಅರ್ಧದಷ್ಟು ಜನರನ್ನ ಮನೆಗೆ ಕಳಿಸಿ ನಿರುದ್ಯೋಗವನ್ನು ಹೆಚ್ಚು ಮಾಡೋದ್ರಲ್ಲಿ ಯಾವ ಹೆಚ್ಚುಗಾರಿಕೆ ಇದೆ ಇವರಿಗೆ? ಇನ್ನು ಸ್ವಲ್ಪ ದಿವಸಕ್ಕೆ ಇವ್ರು ಹೇಳಿದಾಗೆ ಆಯಾ ತಂತ್ರಜ್ಞಾನ ಬರುತ್ತೆ, ಅಲ್ಲಿರ್ತಕ್ಕಂಥವ್ರು ಅದರಲ್ಲೂ ಒಂದು ಅರ್ಧದಷ್ಟು ಜನ ಮನೆ ಕಳಿಸ್ಬಿಡಿ. ಆಮೇಲೆ ಬೇಕಾಗಿಲ್ಲ, 10 ಜನ ಕೆಲಸ ಮಾಡೋದ್ರಲ್ಲಿ ಒಬ್ರು ಕೆಲಸ ಮಾಡಿದ್ರೆ ಸಾಕು. ಸೊ ಆದ್ದರಿಂದ ಇಂಜಿನಿಯರಿಂಗ್ ಕಲಿತು 5 ವರ್ಷ ಕಲಿತು ಅದಕ್ಕೊಂದು 50 ಲಕ್ಷ ಖರ್ಚು ಮಾಡಿ ಯುವಕರು ಒಬ್ರು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಸುಲಭದ ಕೆಲಸ ಅಲ್ಲ. ಇಷ್ಟೆಲ್ಲ ಮಾಡಿ ಆ ನಂತರ ವಾಟ್ ಇಸ್ ದ ಔಟ್ಪುಟ್? ಸೊ ಇಂಜಿನಿಯರಿಂಗ್ ಅನ್ನೋದು ಮತ್ತೆ ಏನು ಹೈಫೈ ಅನ್ಎಂಪ್ಲಾಯ್ಸ್ ಆಗ್ತಾರಲ್ವಾ? ಇವುಗಳು ಬೇಕಾ? ಯುವ ನಿಧಿ ಕೊಡ್ಬೇಕಾಗುತ್ತೆ ಅವ್ರಿಗೆ. ಅಲ್ಲ, ಯುವ ನಿಧಿ ಅವ್ರು ಕೊಡೋ 2,000 ರೂಪಾಯಿ ಯಾವುದಕ್ಕೂ ಲೆಕ್ಕಕ್ಕಿಲ್ಲ. ಮುಖ್ಯವಾಗಿ ಬೇಕಾಗಿರೋದು ಎಂಪ್ಲಾಯ್ಮೆಂಟ್, ಬೇಕಾಗಿರೋದು ಉದ್ಯೋಗದ ಸೃಷ್ಟಿ. ಉದ್ಯೋಗದ ಸೃಷ್ಟಿ ಮಾಡೋದ್ರ ಬದಲಾಗಿ ಉದ್ಯೋಗವನ್ನು ನಷ್ಟ ಮಾಡ್ತಾ ಇದಾರಲ್ಲ ಇವರು, ಅದಕ್ಕೆ ಬೇರೆ ಬೇರೆ ಹುನ್ನಾರಗಳು ಹುಡುಕ್ತಾ ಇದಾರಲ್ಲ. ಸೊ ಇದು ಜನ ವಿರೋಧಿ ಹೌದಲ್ವೋ, ಜೀವ ವಿರೋಧಿ ಹೌದಲ್ವೋ? ಕಾರ್ಪೊರೇಟ್ ವೇಲ್ ಹೇಳ್ಬೇಕು ಅಂತಂದ್ರೆ ಕಾರ್ಪೊರೇಟ್ ಅಷ್ಟೇ ಅಲ್ಲ ಸರ್, ಈ ಮಸೂದೆ ಇವ್ರು ಏನು ಮಂಡನೆ ಮಾಡ್ತೀವಿ ಅಥವಾ ಸುಮ್ಮನೆ ಡಿಸ್ಕಷನ್ ಏನು ತಂದಿದಾರಲ್ಲ ಇವರು, ಅಟ್ ದ ಎಂಡ್ ಆಫ್ ದ ಡೇ ಕಾರ್ಪೊರೇಟ್ ವೇಲ್ ಹೇಳಬೇಕು ಅಂತಂದ್ರೆ ಥ್ರೋ ಇಟ್ ಟು ದ ಡಸ್ಟ್ಬಿನ್ ಅಂತ ಅಷ್ಟೇ. ಇದು ಇವ್ರು ಏನು ಅಂತಂದ್ರೆ ಈ ಹಗರಣಗಳು ಮತ್ತೊಂದು ಏನೇನು ಆಗ್ತಾ ಇದೆಯಲ್ವಾ, ಅದ್ರ ಮಧ್ಯದಲ್ಲಿ ಏನಾದ್ರು ಒಂದು ಶೇಕ್ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಕು, ಡಿವಿಯೇಟ್ ಮಾಡ್ಬೇಕು ಜನನ. ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್, ಎಲ್ಲರಿಗೂ ಗೊತ್ತಿದೆ. ಏನೋ ಪಾಸಿಬಿಲಿಟಿ ಇದೆ ಅಂತಂದ್ರೆ ಡಿಸ್ಕಷನ್ ಕುತ್ಕೊಳ್ಳೋಣ ಅಂತ ಹೇಳ್ತೀವಿ, ನೆಗೋಸಿಯೇಷನ್ ಅಂತ ಹೇಳ್ತೀವಿ. ಡಿಸ್ಕಷನ್ ಅನ್ನೋದಕ್ಕಿಂತ ನೆಗೋಸಿಯೇಷನ್. ನಾನು 10 ಕೇಳ್ತೀನಿ, ನೀವು 7ರಲ್ಲಿ ಇದ್ದೀರಾ, ಒಂದು 8ಕ್ಕೆ ಬರೋಣ ಅಂತ, ಅದು ನೆಗೋಸಿಯೇಷನ್. ಬಟ್ ಇಲ್ಲಿ ಏನಾಗಿದೆ, ಇಟ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಅವ್ರಿಗೂ ಗೊತ್ತಿದೆ. ಅವ್ರಿಗೇನು ಒಂದು ದಿವಸ ಸದನದಲ್ಲಿ ಏನಾದ್ರೂ ಒಂದು ಬೇಡದಿರೋ ಟಾಪಿಕ್ ನ ಹೇಳಬೇಕು, ಡಿವೇಟ್ ಮಾಡಬೇಕು, ಅದನ್ನ ಅಷ್ಟೇ ಮಾಡ್ತಾ ಇದ್ರೆ ಅದು ಆಳುವ ವರ್ಗದ ತಂತ್ರಗಾರಿಕೆ ಆಗಿದೆ. ಈ ಕಾಂಟೆಕ್ಸ್ಟ್ ಅಲ್ಲಿ ಇವ್ರು ಹೇಳಿದ ಹಾಗೆ ನಿರಾಳವಾಗಿರಬಹುದಾ ಡಸ್ಟ್ಬಿನ್ ಹಾಕ್ತಾರೆ ಅನ್ನೋದಿದೆಯಲ್ವಾ, 100% ಆ ರೀತಿಯಲ್ಲಿ ಇಲ್ಲ ಸರ್. ಕೇಳಿ, ಅದರಲ್ಲಿ ಪರೋಕ್ಷವಾದ ಕೆಲವು ಅಂಶಗಳಿದಾವೆ, ಪ್ರತ್ಯಕ್ಷವಾಗಿ ಹೋಗದೆ ಇರ್ಬೋದು. ಪರೋಕ್ಷವಾಗಿ ನಿಮ್ಮ ಎಂಪ್ಲಾಯಿಗಳಿಗೆ ನಿಮ್ಮನ್ನ ಮೈಂಡ್ ಮ್ಯಾಪ್ ಮಾಡ್ತಾ ಇದಾರೆ ಅವರು. 14 ಕೆಲಸ ಮಾಡಕ್ಕೆ ನೆನಪಿಟ್ಕೊಳ್ಳಿ, ಮೈಂಡ್ ಮ್ಯಾಪ್ ಮಾಡ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಅವ್ರಿಗೆ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರೆ. ಆಮೇಲೆ ನೀವು ಮನೇಲಿ ಹೋಗಿ ಕೆಲಸ ಮಾಡೋದು ಹೇಳ್ತಾರೆ. ಸೊ ಅಧಿಕೃತವಾಗಿ ಇಲ್ಲದಿದ್ರು ಅನಧಿಕೃತವಾಗಾದ್ರೂ ಸಹಿತ ನಿಮ್ಮಿಂದ 14 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಿದೆ. ಅದಕ್ಕೊಂದು ಪ್ರಪೋಸಲ್ ಇದೆ. ಹೇಳೋದಿಷ್ಟೇ, ಸರ್ಕಾರದ ಮುಂದೆ ಪ್ರಪೋಸಲ್ ಇಟ್ಟಿದ್ದೀವಿ, ಇವತ್ತಿಲ್ಲ ನಾಳೆ ಬರುತ್ತೆ, ನೀವು ಕೆಲಸ ಮಾಡಿ. ಇದಕ್ಕೆ ಮೈಂಡ್ ಮ್ಯಾಪಿಂಗ್ ಎಂಪ್ಲಾಯೀಸ್. ಆದ್ರಿಂದ ಮಾಡಕ್ ಬರಲ್ಲ, ಮಾಡೋದಿಲ್ಲ, ಅಧಿಕೃತವಾಗಿ ಮಾಡದೇ ಇದ್ರು ಸಹಿತ ಅಧಿಕೃತವಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಸರ್. ಇವಾಗ ಕೆಲಸ ಇವತ್ತು ತಗೊಳ್ತಾ ಇದ್ದಾರಲ್ವಾ, 9 ಅವರ್ ಇದೆ. ಅಲ್ಲ ಕೇಳಿಸ್ಕೊಳ್ಳಿ, ಈಗ ಬೇರೆ ಕಂಟ್ರಿಲಿ ಹೆಂಗೆ ನಿಮಗೆ ಸ್ಟ್ರಿಕ್ಟ್ ಆಗಿ ಲೇಬರ್ ಲಾ ಅಂತ ಇದೆ, ನಿಮಗೆ ನಮ್ಮ ದೇಶದಲ್ಲಿ ಸ್ಟ್ರಿಕ್ಟ್ ಆಗಿ ಆ ಥರ ಲೇಬರ್ ಲಾ ಇಲ್ಲ. ಏನಕ್ಕೆ ಅಂತ ಕೇಳಿಸ್ಕೊಳ್ಳಿ. ಸೈಕಲಾಜಿಕಲ್ ಎಫೆಕ್ಟ್ ಹೆಂಗಾಗುತ್ತೆ, ನನಗೆ ಹೆಂಡತಿ ಮಕ್ಳು ಇರ್ತಾರೆ, ನಾನು ಅಗೇನ್ಸ್ಟ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಹೋಗೋಕ್ಕಾಗಲ್ಲ, ಅಗೇನ್ಸ್ಟ್ ದ ಕಂಪ್ನಿ ಹೋಗೋಕ್ಕಾಗಲ್ಲ. ನಾನೇನು ಮಾಡ್ತೀನಿ, ನಿಮಗೆ 3 ದಿವಸ ಕೆಲಸ ಮಾಡೋ ಜಾಗದಲ್ಲಿ 4 ದಿವಸ ಕೆಲಸ ಮಾಡಿ ಅಂದರೂ ನಾನು ಕೆಲಸ ಮಾಡೇ ಮಾಡ್ತೀನಿ. ಯಾಕೆ? ನನಗೆ EMIs ಇರುತ್ತೆ ತಿಂಗಳಿಗೆ. ಅರ್ಥ ಆಗ್ತಾ ಇದೆಯಾ? ಸೊ ಆ ಒಂದು ಟೆನ್ಷನ್ನು, ಆ ಒಂದು ಪ್ರೆಷರ್ ನಾನು ಏನು ಮಾಡ್ತೀನಿ, ಅವ್ರು 4 ದಿವಸ ಅಲ್ಲ ಸ್ವಾಮಿ 5 ದಿವಸ ಕೆಲಸ ಮಾಡಿ ಅಂದ್ರೂ ಮಾಡೇ ಮಾಡ್ತೀನಿ ನಾನು. ಸೊ ಎಕ್ಸಾಕ್ಟ್ಲಿ ಅದು EMI ಹೇಳಿದ್ದು ಮಂತ್ಲಿ ಕಮಿಟ್ಮೆಂಟ್ಸ್ ಅಂತ ಹೇಳೋಣ, ಹೀಗೆ ಹೇಳ್ಬೇಕು ಅಂದ್ರೆ. ಸೊ ಇಲ್ಲಿ ಅಲ್ಲ ಅದೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇವ್ರಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಕೇಳಿಸ್ಕೊಳ್ಳಿ ನಿಮಿಷ, ಲೇಬರ್ ಲಾ ಅಂತ ಅಂದಾಗ ಫಸ್ಟ್ ಇವರು ಎಜುಕೇಟ್ ಮಾಡಬೇಕು. ಎವ್ರಿ ಎಂಪ್ಲಾಯಿ ಶುಡ್ ಬಿ ಎಜುಕೇಟೆಡ್. ಏನು ಅವರ ಮೂಲಭೂತ ರೈಟ್ಸ್ ಏನಿದೆ, ನಾನು ಏನು ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀನಿ ನಿಮ್ಮ ಹತ್ರ, ಅಷ್ಟನ್ನ ಮಾತ್ರ ನಾನು ಮಾಡ್ತೀನಿ. ಈ ಉದ್ಯೋಗಿಗಳು ಹಂಗೆ ಇದಾರೆ ಸರ್, ಯಾವುದು ಓದಲ್ಲ, ಸೈನ್ ಹಾಕ್ಬಿಡ್ತಾರೆ. ಅಲ್ಲ ಅದನ್ನ ಮೇಡಮ್ ಸೈನ್ ಹಾಕೋದಲ್ಲ, ಕೆಲಸ ಸಿಕ್ಕಿಬಿಟ್ರೆ ಸಾಕು. ಅವ್ರು ಲಾಸ್ಟ್ ಪೇಜ್ ತೋರಿಸಿ ಅಂತಾರೆ ನಿಮಗೆ ಫಸ್ಟ್ ಪೇಜ್ ಅಲ್ಲ, ನಿಮಗೆ ಲಾಸ್ಟ್ ಪೇಜ್ ತೋರಿಸ್ಬಿಟ್ಟು ನನಗೊಂದು ID ಕಾರ್ಡ್ ಕೊಡಿ, ID ಕಾರ್ಡ್ ಕೊಡಿ ನಿಮಗೆ ಅಷ್ಟೇ.
ID ಕಾರ್ಡ್ ನಿಮ್ಗೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ನಾನು ಕೆಲವು ಟೈಮ್ ರೇಗಿಸ್ತಿರ್ತೀನಿ ಎಲ್ಲ ಎಂಪ್ಲಾಯೀಸ್ ಹೋಗ್ತಿರ್ಬೇಕಾರೆ, ಅಲ್ಲಪ್ಪ ನಿನ್ನ ಕೆಲಸ ಆಫೀಸ್ಗೆ ಹೋದ ಮೇಲೆ ಸ್ಟಾರ್ಟ್ ಮಾಡ್ಕೊಂಚ, ID ಕಾರ್ಡ್ ಅಲ್ಲಿ ಪಂಚಿನ್ ಮಾಡಿ ಇಲ್ಲಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಚ ಅಂತ. ಅವ್ರೇನು ಮಾಡ್ತಾರೆ, ಸರ್ ನಾನು ಮನೆಯಿಂದ ಆಚೆ ಹೊಟ್ಟಿದ ತಕ್ಷಣ ಹಾಕೊಂಡೆ ಟ್ಯಾಗು, ಹೌದು, ಒಂದು ಏನದು ಟ್ಯಾಗ್ ಕತ್ತಿಗೆ ಬಿಟ್ಟು ಅಂತಂದ್ರೆ ಅಲ್ಲಿಂದ ಫೋನ್ ಕಾಲ್ ಸ್ಟಾರ್ಟ್ ಆಗುತ್ತೆ. ನಿಮಗೆ 6 ಗಂಟೆಗೆ ಆಫೀಸ್ ಮುಗೀತು ಅಂತಂದರೆ ಮನೆಗೆ ಬರೋವರೆಗೂ ID ಕಾರ್ಡ್ ಕತ್ತಲೇ ಇರುತ್ತೆ. ನಾನು ಹೇಳ್ತೀನಿ, ಯಾಕ್ರಿ ಕತ್ತಲೇ ಇನ್ನೂ ಹಾಕೊಂಡಿದ್ರೆ ID ಕಾರ್ಡ್ ನೀವು ಅಂತಂದರೆ, ಸರ್ ಮನೆಗೆ ಬಂದು ನಾನು ಮಲಗೋವರೆಗೂ ಫೋನ್ ಕಾಲ್ಸ್ ಇರುತ್ತೆ ಅಂತ ಹೇಳ್ತಾರೆ. ನೋಡಿ ಇದು ನಡೀತಿರೋವಂಥದ್ದು. ಪ್ರಾಕ್ಟಿಕಲ್ ಆಗಿ ನಾನು ಏನು ಅಬ್ಸರ್ವ್ ಮಾಡ್ತೀನಲ್ಲ, ಇದು ನಡೀತಿರೋವಂಥದ್ದು. ರೈಟ್. ಸಾಫ್ಟ್ವೇರ್ ಕ್ಷೇತ್ರ ಅಂದಾಗ ಒಂದಷ್ಟು ಈಗಿನ ಯುವ ಪೀಳಿಗೆ ಒಂದಷ್ಟು ಡ್ರೀಮ್ ಇಟ್ಕೊಂಡಿರುತ್ತೆ, ಅದಕ್ಕೂ ಬ್ರೇಕ್ ಹಾಕ್ದಂಗೆ ಇದು. ಸಾಫ್ಟ್ವೇರ್ಗೆ ಹೋಗೋಣ, ನಾವು ಏನೋ ಸಾಧನೆ ಮಾಡೋಣ, ಹಂಗನ್ಸೋದಿಲ್ವ? ಹೌದು. ಸಾಫ್ಟ್ವೇರಿಗೆ ಬರೋದೇನೆ ಬೇಗ ದುಡ್ಡು ಮಾಡಬೇಕು, ದೊಡ್ಡ ಬಂಗ್ಲೆ ಕಟ್ಟಬೇಕು, ಫಾರಿನ್ ಟ್ರಿಪ್ಪಿಗೆ ಹೋಗಬೇಕು, ಐಶೋ ಆರಾಮಿ ಜೀವನದಲ್ಲಿ ನಾವು ಮುಳುಗಿ ಹೋಗಬೇಕು, ಆಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೂ ಮಾಡಿಡಬೇಕು ಅಂತ ಒಂದು ಯಾವುದೋ ಒಂದು ಕನಸಿಟ್ಕೊಂಡು ಬರ್ತಾರೆ. ದೇ ಆರ್ ರೆಡಿ ಟು ವರ್ಕ್ ಹಾರ್ಡ್. ಹೌದು, ದೇ ಆರ್ ರೆಡಿ, ಬಟ್ ಅವ್ರಿಗೂ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಮೀರಿದಾಗ ವರ್ಕ್ ಎಲ್ಲಿ ಬಂತು? ಆಮೇಲೆ ಇನ್ನೊಂದು ಮೇಡಮ್, ನಾವು ಲೇಬರ್ ನೇಷನ್ ಅಂತ ನಾವೆಲ್ಲ ವಿ ಆರ್ ಟೇಕಿಂಗ್ ವರ್ಕ್ ಅಲ್ವಾ, ಹಾಗಾದ್ರೆ ನಾವು ಭಾರತದಲ್ಲಿ ಏನಕ್ಕೆ ಇರಬೇಕು? ಬಿಟ್ಟು ಹೋಗ್ತೀವಿ ಬೇರೆ ದೇಶದಲ್ಲಿ. ದೇ ಹ್ಯಾವ್ ವೆರಿ ಕಂಫರ್ಟಬಲ್ ವರ್ಕಿಂಗ್ ಅವರ್ಸ್, ಅಲ್ಲಿ ಹೋಗ್ತಾರೆ. ಕೊನೆಗೆ ಭಾರತ ಯಾಕೆ ಲೇಬರ್ ಸ್ಟ್ರಾಂಗ್ ನೇಷನ್ ಅಂತ ಒಂದು ಬಿರುದು ಬಂದಿದೆಯೋ ಅದು ಹೊರಟೇ ಹೋಗುತ್ತಲ್ಲ. 14 ಅವರ್ಸ್ ಮಾಡಿ ಏನು ಪ್ರಯೋಜನ? ರೈಟ್, ಗಾಟ್ ಇಟ್. ಕಾರ್ಯಕ್ರಮದಲ್ಲಿ ರಶಿಕ್ ಅವರು, ಶಶಿಕಾಂತ್ ಅವರು, ಮನ್ವಿತ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ಇವತ್ತು ನಾವು ಮಾತಾಡಿದಂತಹ ವಿಷಯ 14 ಗಂಟೆಯ ವರ್ಕಿಂಗ್ ಅವಧಿಯ ವಿಸ್ತರಣೆ ಕುರಿತಂತೆ WHO ಏನು ಉಲ್ಲೇಖ ಮಾಡಿದೆ ಅನ್ನೋದನ್ನು ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಅಂದ ಸಂದರ್ಭದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆರ್ಥಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸದೃಢನಾಗಿದ್ದರೆ ಅದನ್ನ ಆರೋಗ್ಯವಂತ ನಾವು ಕರೀಬಹುದು. ಆದರೆ ಇವತ್ತಿನ ಈ ಚರ್ಚೆಗಳನ್ನು ನೋಡಿದ್ರೆ ಇಟ್ ಈಸ್ ಇಂಪಾಸಿಬಲ್ ಅಂತ ಅನ್ನಿಸ್ತಾ ಇದೆ. ಅದೇನೇ ಇದ್ರೂ ಕೂಡ IT ಕಂಪನಿಗಳು ನಿರ್ಧಾರವನ್ನು ತೆಗೆದುಕೊಂಡ್ರು, ಪ್ರಸ್ತಾವನೆ ತೆಗೆದುಕೊಂಡ್ರು ಕೂಡ ಅದು ಸರ್ಕಾರದ ಮುಂದೆ ಬರಬೇಕು. ಸರ್ಕಾರ ಜನಸಾಮಾನ್ಯರ, ನೌಕರರ ಹಿತದೃಷ್ಟಿಯಿಂದ ಸರಿಯಾದಂಥ ನಿಲುವಿಗೆ ಬರಲಿ ಅಂತ ಹೇಳ್ತೇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.